ಇವರು ಮಾಡಿದ ಅಕ್ರಮ ಗಣಿಗಾರಿಕೆಯಿಂದ ಬಳ್ಳಾರಿಯ ಜನಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಸರ್? ಬರೇ ಹುಡುಗರನ್ನೆಲ್ಲ ರೋಡ್ಗಳು ಮಾಡಿಬಿಟ್ಟ. ಯಡಿಯೂರಪ್ಪ CM ಇರೋ ಕಾಲದಿಂದ ಹೇಳ್ತಾ ಇದ್ದೀನಿ, ಅವ್ರ ಪರವಾಗಿ ನಮ್ಮ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಪರ್ಮಿಟ್ ತೊಗೊಬೋದು, ಕರ್ನಾಟಕ ಲೂಟಿ ಮಾಡೋದು. ಇವ್ರು ಬಂದ್ರಲ್ವ ನಮ್ಮ ರೆಡ್ಡಿಗಳು, ಒಂದು ಕಡೆ ಸಿಸ್ಟಮು, ಒಂದು ಕಡೆ ಅಧಿಕಾರ, ಒಂದು ಕಡೆ ಮೈನಿಂಗು, ಇವೆಲ್ಲ ಬಂದರೆ ಅಕ್ರಮ ಹಾಕಿಲ್ಲ ಸರ್. ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಅಂತ ಹೇಳ್ತಾರಲ್ಲ, ನಾನು ತಿಂಬಕ್ಕೆ ಬಿಡಕ್ಕಿಲ್ಲ ಅಂತೇಳಿ, ಇವನ್ನೆಲ್ಲ ಬಿಟ್ಟಾರಲ್ರಿ. ಹೇಗೆ ಬಿಟ್ಟಾರ? ನಿಮ್ಮ ಮೇಲೆ ದಾಳಿ ಮಾಡಿಸಿದ್ರು ಅಂತ ಹೇಳಿದ್ರಿ. ಯಾರು ದಾಳಿ ಮಾಡಿದ್ರು? ನನಗೆ ಇವರು ಅಲ್ಲಿ ಹೋಟ್ಲ್ ಹತ್ರ ನನ್ನ ಮೇಲೆ ಮಾಡೋಣಂತ ಅಲ್ಲಿ ಮಾಡ್ತಾರೆ. ಈ ಜನಾರ್ದನ್ ರೆಡ್ಡಿ ಆ್ಯಂಡ್ ಫ್ಯಾಮಿಲಿ ಇನ್ನು ಯಾವ್ಯಾವ ರೀತಿಯ ಅಕ್ರಮಗಳನ್ನ ಎಸಗಿದ್ದಾರೆ? ಜನಾರ್ದನ್ ರೆಡ್ಡಿ ಮಿಸ್ಸಸ್ ಕೂಡ ಉದ್ಯಮಿಗೆ ಬರ್ತಾರೆ. ಅಂದರೆ ಆ ಮೈನ್ಸ್ ಲೀಸ್ ಮುಗಿದೈತೆ, ಲೀಸ್ ಮುಗಿದ್ರೆ ಕೂಡ ಅದಕ್ಕೆ ಪರ್ಮಿಟ್ ಸಿಗ್ತೈತೆ. ಇವತ್ತು ಸಿಸ್ಟಮ್ಮು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮೇರೆಗೆ ನಡೀತಾ ಇದೆ. ಅವತ್ತು ಸಿಸ್ಟಮು ಜನಾರ್ದನ್ ರೆಡ್ಡಿ ಆದೇಶ ಮೇಲೆ ನಡೀತಾ ಇತ್ತು. ಸರ್, ರಾಜ್ಯ ರಾಜಕಾರಣದಲ್ಲಿ ತುಂಬಾ ಪ್ರಭಾವಿ ಅನ್ನಿಸ್ಕೊಂಡಿರೋರು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವರ ಸಹೋದರರು. ಅದನ್ನು ನೀವು ಕೂಡ ಈ ಸಂದರ್ಶನದ ಉದ್ದಕ್ಕೂ ಹೇಳ್ತಾನೆ ಬರ್ತಾ ಇದ್ದೀರಿ. ಸೊ ಇಂತಹ ಪ್ರಭಾವಿಗಳನ್ನು ಸ್ಥಳೀಯವಾಗಿ ನೀವು ಎಲ್ಲಿಂದನೋ ಬಂದು 2 ದಿನ ಹೋರಾಟ ಮಾಡಿ ಹೋಗೋರು ಅಲ್ವಲ್ಲ, ಅಲ್ಲೇ ಅಲ್ಲೇ ಬದುಕಬೇಕಾಗಿರೋರು. ಸೊ ಅಂಥವ್ರನ್ನ ನೀವು ಸ್ಥಳೀಯವಾಗಿ ಇದ್ಕೊಂಡು ಎದುರು ಹಾಕ್ಕೊಳ್ಳೋದು, ಅವ್ರ ವಿರುದ್ಧ ಹೋರಾಟ ಮಾಡೋದು, ಅವ್ರ ವಿರುದ್ಧ ಕೇಸನ್ನು ದಾಖಲಿಸೋದು, ಸಾಕ್ಷಿಯಾಗುವಂಥದ್ದು, ಇದೆಲ್ಲವೂ ಎಷ್ಟು ಸವಾಲಿನ ಕೆಲಸ ಆಗಿತ್ತು? ಅದರ ಪರಿಣಾಮಗಳು ಏನಾಗಿದ್ವು ಸರ್? ಇದೆಲ್ಲದಕ್ಕೂ ಕಾರಣ ರಾಜಕಾರಣಿಗಳು ಇಂಡಸ್ಟ್ರಿಯಲಿಸ್ಟ್ ಆಗ್ತಾರೆ ನೋಡಿ. ಮೈನಿಂಗ್ ಇಂಡಸ್ಟ್ರಿ ಆಗ್ತಾರೆ. ಒಂದು ಕಡೆ ಶಾಸಕರು ಆಗ್ತಾರ, ಒಂದು ಕಡೆ ಪವರ್ನಾಗ ಬರ್ತಾರ. ಶಾಸಕರು, ಮೈನಿಂಗು, ಪವರು ಎಲ್ಲ ಇದ್ಮೇಲೆ ಇದು ಅಕ್ರಮ ಆಗಿರೋದು. ಅದ್ರಾಗ ಮೇಲಾಗಿ 2007ರಲ್ಲಿ ಚೈನಾ ಬೂಮ್ ಅಂತ ಹೇಳಿದ್ನಲ್ಲ, ಈ ಚೈನಾ ಬೂಮ್ನಲ್ಲಿ ಹಿಂದೆ ಕಾಲಕ್ಕೆ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಅವರೆಲ್ಲ ಮೈನಿಂಗ್ ತೆಗೆದು ಆ ಮಣ್ಣನ್ನು ಬಿಸಾಕಿದ ಮೇಲೆ ಅದಕ್ಕೆ ಅತಿ ಹೆಚ್ಚಿನ ಬೆಲೆ ಬಂತಲ್ಲ, ಅದರಿಂದನೇ ಅಕ್ರಮ. ಒಂದು ಪವರು ಸಿಸ್ಟಮ್ ಎಲ್ಲ ಕಂಟ್ರೋಲ್ ಇಟ್ಕೊಂಡು ಮಾಡಿರೋದೇ ಅಕ್ರಮ. ಮಾಮೂಲಾಗಿ ಮೈನಿಂಗ್ ನೋಡಿ, ಬೆಲ್ಜಿಯಂ ಕಂಪ್ನಿ ಇದೆ, ಸ್ಮಿಯರ್ ಗೋರ್ಪಡೆ ಅವರು ಅಂಥವರು ಭಾಳಷ್ಟು ಮೈನ್ಸನ್ನ ಸರೆಂಡರ್ ಮಾಡ್ಯಾರ. ಪಾಪ ಅವತ್ತಿನ ದಿವಸದಲ್ಲಿ ಸೊಂಡೂರು ಗೋರ್ಪಡೆ ಅವರು ಒನ್ಲಿ ಅವರು ಮ್ಯಾಂಗ್ನೀಸ್ ಮಾಡ್ತಾಯಿದ್ರು, ಐರನ್ ಓರ್ ಕಡಿಮೆ. ಭಾಳಷ್ಟು ಪ್ರದೇಶ ಸರೆಂಡರ್ ಮಾಡಿದ್ದಕ್ಕೆ ಭಾಳಷ್ಟಲ್ಲಿ ಮೈನೂರುಗಳು ಉದ್ಭವ ಆದರು. ಅದೇ ಗೋರ್ಪಡೆಯವರು ಅದೇ ಮೈನಿಂಗ್ ಲೀಸನ್ನ ಅವ್ರು ಕೈಲಿಟ್ಕೊಂಡು ಮಾಡಿದ್ರಾಗಿನ ಆ ಭಾಗದಲ್ಲಿ ಅವರೇ ದೊಡ್ಡ ಶ್ರೀಮಂತರಾಗಿ ಇಡ್ತಿದ್ರು. ಪಾಪ ಅವರು ಸರೆಂಡರ್ ಮಾಡ್ತಾರೆ. ಗೋರ್ಪಡೆಯವರು ಅಷ್ಟು ಮಾಡಿದ್ರು ಕೂಡ ಎಲ್ಲಿ ಅಕ್ರಮ ಮಾಡಿಲ್ಲ. ಅವರು ರಾಜಕಾರಣಿಗಳಾಗಿದ್ದರು. ಅವತ್ತು ದಿವಸ ರಾಜಕಾರಣಿಗಳು ಮತ್ತು ಉದ್ಯಮಿ ಇತ್ತು. ಆದರೆ ಅವರು ಉದ್ಯಮಿನ ಥರ ನೋಡ್ತಾಯಿದ್ರು, ರಾಜಕೀಯ ಥರ ನೋಡ್ತಾಯಿದ್ರು. ಎಲ್ಲಿ ಅವ್ರ ನೋಡಿ, ಅವರು ನನ್ನ ಕೇಳಿದ್ರೆ ನಾನು ಸೊಂಡೂರು ಗೋರ್ಪಡೆಯವರು ಹೆಸರು ಎತ್ತಕ್ಕೆ ಕೂಡ ನಾವು ಯೋಗ್ಯರಲ್ಲ. ಯಾಕಂದರೆ ಅವರು ಅಷ್ಟು ಸಿಸ್ಟಮೆಟಿಕ್ ಆಗಿದ್ದರು. ಅಷ್ಟು ಸಿಸ್ಟಮೆಟಿಕ್ನಲ್ಲಿ ಅವರು ಮೈನಿಂಗ್ನಲ್ಲಿ ಇದು ಉದ್ಯಮದಲ್ಲಿದ್ದು ಮಂತ್ರಿಗಳು ಆಗಿದ್ರೆ ಕೂಡ ಯಾವತ್ತೂ ಕೈ ಹಾಕಿಲ್ಲ ಸಿಸ್ಟಮ್ನಲ್ಲಿ. ಇವರು ಬಂದ್ರಲ್ವ ನಮ್ಮ ರೆಡ್ಡಿಗಳು, ಒಂದು ಕಡೆ ಸಿಸ್ಟಮು, ಒಂದು ಕಡೆ ಅಧಿಕಾರ, ಒಂದು ಕಡೆ ಮೈನಿಂಗು, ಇವೆಲ್ಲ ಬಂದರೆ ಅಕ್ರಮ ಹಾಕಿಲ್ಲ ಸರ್. ಇವ್ರು ಆಗಿರೋದು. ಆದರೆ ಇನ್ನೊಂದು ಆಂಧ್ರದಲ್ಲಿ ರಾಜಶೇಖರ ರೆಡ್ಡಿ ಪವರು, ಇಲ್ಲಿ ಓನ್ ಪವರು, 8 ಪವರು. ಅಪೋಸಿಷನ್ ಪಾರ್ಟಿನೂ ಕಂಟ್ರೋಲ್ ತೊಗೊಂಡ್ಬಿಟ್ರು ಅಲ್ಲಿ. ಇವ್ರ ಲೆಕ್ಕ ಅಪೋಸಿಷನ್ ಪಾರ್ಟಿ ವೈಸ್ ರಾಜಶೇಖರ ರೆಡ್ಡಿ. ಆದರೂ ಕೂಡ ಅಲ್ಲಿ ಹೊಂದಾಣಿಕೆ, ಇಲ್ಲಿ ಓನ್ ರಾಜಕೀಯ, ಈ ಮೇರೆಗೆ ಅವರು ಅಕ್ರಮ ಮಾಡಿರೋದು. ಎಸ್, ಅವರು ಅಕ್ರಮ ಮಾಡಿದ್ದು ಹೇಳಿದ್ರಿ ತಾವು. ಆ ಅಕ್ರಮವನ್ನು ನೀವು ಪ್ರಶ್ನಿಸಿದ್ರಲ್ಲ, ಸವಾಲು ಮಾಡಿದ್ರಲ್ಲ, ನನ್ನ ಪ್ರಶ್ನೆ ಹಾಗೆ ಉಳ್ಕೋತು. ಸೊ ಆ ಅಕ್ರಮಗಳನ್ನು ನೀವು ಎದುರಿಸಿದ್ದು, ಅದನ್ನು ಪ್ರಶ್ನೆ ಮಾಡಿದ್ದು, ಅದ್ರ ವಿರುದ್ಧ ಹೋರಾಟ ರೂಪಿಸಿದ್ದು, ಹೋರಾಟ ಮಾಡಿದ್ದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸವಾಲಿನ ಕೆಲಸ ಆಗಿತ್ತು? ತಮಗೇನಾದರೂ ಬೆದರಿಕೆಗಳಿತ್ತ, ಆಫರ್ಗಳಿತ್ತ? ಸರ್, ನಮಗೆ ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರಿಗೆ SC/ST ಪ್ರಕರಣ ದಾಖಲಿಸಿದ್ರು. ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಗಳು, ಅಂದರೆ ಯಾರನ್ನೋ ಅಟೆಂಪ್ಟ್ ಟು ಮರ್ಡರ್ ಮಾಡಿನ ಅಂತೇಳಿ ಅವರು ಇರಾಲ್ ಸ್ಟೇಷನ್, ನಮಗೆ ಬಾರ್ಡ್ರಲ್ಲಿ ಇರಾಲ್ ಸ್ಟೇಷನಲ್ಲಿ ಕೇಸ್ ಹಾಕಿದ್ರು. ನನ್ನ ಮೇಲೆ ಬಳ್ಳಾರಿಯಲ್ಲಿ ಕೇಸ್ ಹಾಕಿದ್ರು, ತೋರಣಗಲಲ್ಲಿ ಕೇಸ್ ಹಾಕಿದ್ರು. ಸಾಕಷ್ಟು ಒಂದು 100 ಅವರೇ ಕೇಸ್ ಹಾಕಿದ್ರು. ಅವರೇ 100 ಕೋಟಿಯಷ್ಟು ನನ್ನ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆ ನನ್ನ ಮೇಲೆ. ವೀಕ್ ಮ್ಯಾಗಝಿನ್ ಅಂತೇಳಿ ಒಂದು ರಿಪೋರ್ಟ್ ಇದೆ, ಪತ್ರಿಕೆ ಇದೆ. ಆ ವೀಕ್ ಮ್ಯಾಗಝಿನಲ್ಲಿ ರೇಪ್ ಆಫ್ ಬಳ್ಳಾರಿ ಅಂತ ಅವ್ರು ಸ್ಟೋರಿ ಮಾಡ್ತಾರೆ. ಆ ಸ್ಟೋರಿಗೆ ಟೋಟಲ್ ನಾನೇ ಸಪೋರ್ಟ್ ಕೊಡೋದು. ಅವ್ರನ್ನ ಮೈನ್ಸ್ ಕರ್ಕೊಂಡು ಹೋಗೋದು ನಾನೇ,
ಒಂದು ಲಾರಿಗಳು ಸಾಗಾಣಿಕೆ ಮಾಡೋ ಟೈಮ್ನಲ್ಲಿ ಅಕ್ರಮ ಸಾಗಾಣಿಕೆ ಮಾಡೋ ಟೈಮ್ನಲ್ಲಿ ತೋರಿಸಿದ್ದು ನಾನೇ ಆ ಒಂದು ಸ್ಟೋರಿ ಬರೆದಿದ್ದಕ್ಕೆ ನನ್ನ ಮೇಲೆ ಕೇಸಿ ಕೊಂಡವ್ರ ಮೇಲೆ ಮತ್ತು ರಾಹುಲ್ ಬಲ್ಡೋಟ ಮತ್ತು ಎಸ್ ಕೆ ಮೋಡಿ ನಮ್ಮ ತಂದೆಯವ್ರ ಮೇಲೆ ಒಂದು 100 ಕೋಟಿಗೆ ಅವರು ನನ್ನ ಮೇಲೆ ಪ್ರಕರಣ ದಾಖಲಿಸ್ತಾರೆ. ನಾನು ಉಚ್ಚ ನ್ಯಾಯಾಲಯ ಧಾರವಾಡ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಆ ಪ್ರಕರಣದಲ್ಲಿ ಖುಲಾಸಾಗಿ ಬರ್ತೀನಿ. ಆ ಪ್ರಕರಣ ಅಂದರೆ ನಾನು ರುಜುವಾತು ಪಡಿಸ್ಕೊತೀನಿ, ಇವ್ರು ಯಾವ ಥರ ಇದು ಮಾಡಿದ್ದಾರೆ ಏನು ಕತೆ ಅಂದರೆ ನಾನು ಡಾಕ್ಯುಮೆಂಟ್ ಕೊಟ್ಟು ಆ ಪ್ರಕರಣ ನನ್ನ ಪರವಾಗಿ ಬರ್ತೈತೆ. ಇವತ್ತು ಹಂಗಾದರೆ ಜನಾರ್ದನ್ ರೆಡ್ಡಿ ಅವರು ನನಗೆ 100 ಕೋಟಿ ಕೊಡಬೇಕು ಅಂದರೆ ನಮಗೆಲ್ಲ ಎಲ್ಲರಿಗೆ ನಾನು 100 ಕೋಟಿ ಮೇಲೆ ಡೆಪಾರ್ಟ್ಮೆಂಟ್ ಆಗ್ಯಾನಂದರೆ ಇವತ್ತು ನಾವು ಪ್ರಕರಣದಲ್ಲಿ ಗೆದ್ದೀವಿ. ನಾವು ಇದಕ್ಕೆಲ್ಲ ಮೂಲ ನಮಗೆ ಮೈನಿಂಗ್ನಲ್ಲಿ ಒಂದು ಲೀಸ್ ತೊಗೊಂಡ್ರೆ ಮೈನಿಂಗ್ ಪ್ರೊಸೀಜರ್ ಹೆಂಗೆ, ಫಾರೆಸ್ಟ್ ಪ್ರೊಸೀಜರ್ ಹೆಂಗೆ, IBMನಲ್ಲಿ ಪ್ರೊಸೀಜರ್ ಹೆಂಗೆ, ಇವೆಲ್ಲ ಮಾಹಿತಿ ಇತ್ತು ಸರ್. ನಮ್ಮ ಹತ್ರ ಮಾಹಿತಿ ಇದೆ. ಈ ಮಾಹಿತಿ ನಾನು RTA ಕಲೆಕ್ಟ್ ಮಾಡೀನಿ. ಹಿಂದೆ ನಮಗೆ ಆ ಪರವಾನಿ ಪ್ರದೇಶಗಳು ನಾನು ಹೇಳಿದ್ನಲ್ಲ, ನಮ್ಮ ಗ್ರ್ಯಾಂಡ್ ಫಾದರ್ಗೆ ಲೀಸ್ ಆದಂಥ ಪ್ರದೇಶನೇ ಇವ್ರಿಗೆ ಮರುಪರವಾನಗಿ ಆಗಿರೋದು. ಆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದ್ದು, ಇವರು ಡಾಕ್ಯುಮೆಂಟ್ನಲ್ಲಿ ನಾನು ರಿಕಾರ್ಡ್ ವರ್ಕ್ನಲ್ಲಿ ಜನಾರ್ದನ್ ರೆಡ್ಡಿ ಅಟ್ರ್ ಫೇಲ್ಯೂರ್. ರಿಕಾರ್ಡ್ ವರ್ಕ್ನಲ್ಲಿ ಅವರು ಸ್ಟ್ರಾಂಗ್ ಅಲ್ಲ, ಅವರು ಓನ್ಲಿ ಸ್ಟ್ರಾಂಗ್ ಎಲ್ಲಿ ಪೊಲಿಟಿಕಲ್ ಪವರ್, ಪ್ರಭಾವಳಿಯನ್ನು ಬಳಸೋದು. ಹೌದು, ಅದ್ರ ಮೇಲೇ ಅವರು ಮಾಡಿರೋದು. ನಾನು ಟೆಕ್ನಿಕಲ್ ಆಗಿ ನಾವು ಇವರು ಫೇಲ್ಯೂರ್ ಇದ್ದಾರೆ, ಇವರು ಯಾವತ್ತಾದ್ರೂ ಸಿಕ್ಕೊಂತಾರೋ ಅಂತ ನಮಗೆ ದೃಷ್ಟಿ ಇತ್ತು. ನಮ್ಮ ತಂದೆಯವರು ಒಂದು ಅಡ್ವೈಸ್ ಇತ್ತು. ನಮ್ಮ ತಂದೆಯವರು ಉದ್ಯಮದಿಂದ ಬಂದವರಲ್ಲ, ನಮ್ಮ ತಂದೆಯವರು ಎಲ್ಲ ಮಾಹಿತಿ ಹೇಳ್ತಾರೆ. ಮೈನಿಂಗ್ ಪ್ರೊಸೀಜರ್ ಹಿಂಗೆ, ಇದು ಅಪ್ಲಿಕೇಶನ್ ಹಿಂಗಿರಬೇಕು, ಒಂದು ನಕ್ಷೆ ಲೀಸ್ ತೊಗೊಂಡ್ರೆ ಗ್ರಾಮ ವ್ಯಾಪ್ತಿಯಲ್ಲಿ ನಕ್ಷೆಯಲ್ಲಿ ಹೊಂದಾಣಿಕೆ ಆಗಬೇಕು, FC ಕ್ಲಿಯರೆನ್ಸ್ ಇದ್ದರೆ ಅದಕ್ಕೆ ಸರಿಪಡಿಸಬೇಕು ಅಂದ್ರೇನು ಅದಕ್ಕೆ. ಮತ್ತು IBM ನಾವು ಏನು ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ನಿಂದ ಅಪ್ರೂವ್ ಮಾಡ್ಕೊತೀವೋ, ಏನು ನಾವು ಓವರ್ ಬಾಡಿ ತೋರಿಸಿರ್ತೀವೋ, ಎಲ್ಲಿ ಡಂಪ್ ಹಾಕಿರ್ತೀವೋ, ಎಲ್ಲಿ ನಾವು ಗಿಡ ಬೆಳೆಸ್ತೀವೋ, ಎಲ್ಲಿ ಶೆಡ್ ಹಾಕ್ತೀವೋ, ಎಲ್ಲಿ ನಮ್ಮ ಮ್ಯಾಗ್ಝಿನ್ ಇಡ್ತದೋ ಎಲ್ಲವೂ ಆ ಮ್ಯಾಗ್ಝಿನ್ ಆ ಒಂದು ಇದು ಇರ್ತದೆ, IBM ಅಪ್ರೂವ್ ಮಾಡ್ಕೊಂಡಿರ್ತೀವಿ. ಅದ್ರ ಪ್ರಕಾರನೇ ಅಲ್ಲಿ ಮೈನಿಂಗ್ ಮಾಡಬೇಕು ಅಂಬೋದು ನಮ್ಮ ತಂದೆಯವರು ನಮಗೆಲ್ಲ ಹೇಳ್ಕೊಟ್ಟಿದ್ರು. ಅದ್ರ ಪ್ರಕಾರನೇ ಇವರೆಲ್ಲ ಡಾಕ್ಯುಮೆಂಟ್ ತೊಗೊಂಡ್ರೆ ಆ ಡಾಕ್ಯುಮೆಂಟಿಗೆ ಇವರು ತೊಗೊಂಡಂಥ ಲೀಸ್ಗೆ ಅಪ್ರೂವಲ್ಗೆ ಎಲ್ಲಿ ಟ್ಯಾಲಿ ಹಾಕಿಲ್ಲ, ಎಲ್ಲಿ ಟ್ಯಾಲಿ ಹಾಕಿಲ್ಲ. ನಾನು ಇವತ್ತಿಗೆ ಸವಾಲು ಆಗ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳು ಫೇಲ್ಯೂರ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಅರಣ್ಯ ನಕ್ಷೆಯಲ್ಲಿ ಅವ್ರು ಲೀಸ್ ಕುಂದ್ರ ಹಾಕಿಲ್ರಿ. ಒಂದು ನಕ್ಷೆಯಲ್ಲಿ ಲೀಸ್ ಕುಂದ್ರಿಲ್ಲ ಅಂದರೆ ಇನ್ನು ಫೀಲ್ಡ್ನಾಗ ಎಂದು ಕುಂದಿರ್ತೈತೆ. ಫೀಲ್ಡ್ನಾಗೆ ಕುಂದಿರ್ಬೇಕಂದ್ರೆಗಿನ ಅವರು ಅದೇ ಟೋಪ ಸ್ಕೇಲ್ ತೊಗೊಂಡು ಹೋಗ್ತಾರೆ. ಅವ್ರ ಪರವಾಗಿ ನಮ್ಮ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳೋದು, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪ CM ಇರೋನಿಂದ ಹೇಳ್ತಾ ಇದ್ದೀನಿ, ಬಳ್ಳಾರಿ ಅರಣ್ಯ ನಕ್ಷೆಯಲ್ಲಿ ಕರ್ನಾಟಕದಲ್ಲಿ ಪಡೆದುಕೊಂಡಂಥ ಪರವಾನಿ ಪ್ರದೇಶಗಳು, ಆಂಧ್ರದ ಪರವಾನಿ ಪ್ರದೇಶಗಳು ಎಲ್ಲ ಅದರಲ್ಲಿ ಕೂಡಿಸಿ ಹೊಂದಾಣಿಕೆ ಮಾಡಿ ಆಮೇಲೆ ಫೀಲ್ಡ್ಗೆ ಹೋಗಿ ಯಾರು ಎಂಕ್ರೋಚರ್ಸ್ ಎಂಬುದು ಗುರ್ತಾಗ್ತೈತೆ. ಅದನ್ನು ಮಾಡ್ತಾ ಇಲ್ಲ ನಮ್ಮ ಅಧಿಕಾರಿಗಳು. ನಾನು ಹೇಳೋದು ಒಂದೇ ನಿಮಿಷ, ಇವತ್ತು ಸರ್ಕಾರಕ್ಕೆ ಲಾಭ ಬರ್ತಾ ಇದೆ ಅಲ್ರಿ 884 ಕೋಟಿ, ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕಂಬಂದು ನಾನು ಒತ್ತಾಯ ಅಷ್ಟೇ. ಸರ್, ಇನ್ನೊಂದೇನು ಅಂದರೆ ನಿಮ್ಮ ಮೇಲೆ ದಾಳಿ ಮಾಡಿಸಿದ್ರು ಅಂತ ಹೇಳಿದ್ರಿ. ಏನಾಗಿತ್ತು? ಯಾರು ದಾಳಿ ಮಾಡಿದ್ರು? 2010ರಲ್ಲಿ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಬರ್ತಾರೆ. ಬಳ್ಳಾರಿ ಬಾಲಾ ರೆಸಿಡೆನ್ಸಿ ಹೋಟ್ಲಲ್ಲಿ ಅವರು ಇಳಿತಾರೆ, ಅಲ್ಲಿ ಉಳ್ಕೊತಾರೆ. ನಾನು ಎಲ್ಲವೂ ಮಾಹಿತಿ ನನ್ನ ಹತ್ರ ಇಂಟರ್ಸ್ಟೇಟ್ ಬಾರ್ಡ್ರದ್ದು ಬಗ್ಗೆ ಎಲ್ಲ ಮಾಹಿತಿ ಇತ್ತು. ಅಂದರೆ ನಮ್ಮ ಲೀಸಸ್ ಎಲ್ಲ ಮೊದಲಿನಿಂದ ಬಂದೀವಲ್ಲ, ಅವೆಲ್ಲ ಮಾಹಿತಿನ ನಾವು ಸರ್ವೆ ಆಫ್ ಇಂಡಿಯಾ ಹತ್ರ ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತೀವಿ. ಆ ರೆಪ್ರೆಸೆಂಟ್ ಮಾಡೋ ಟೈಮ್ನಲ್ಲಿ ನನಗೆ ಇವರು ಅಲ್ಲಿ ಹೋಟ್ಲ್ ಹತ್ರ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ನಂದು ಆ್ಯಕ್ಚುಲಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಭಾಳಷ್ಟು ಮಂದಿ ಹೇಳ್ತಾಯಿದ್ರು, ನೋಡಿರಿ ಗಣೇಶ್ ಫಿನಿಶಪ್ಪ ಅವ್ರು ರೆಡ್ಡಿ ಅವ್ರನ್ನ ತಗಲ್ಕೊಂಡಾನ, ಇವನು ಫಿನಿಶ್ ಎದುರಾಕೊಂಡಿದ್ದಾನ ರೆಡ್ಡಿ ಸೋದರನ, ಇವನು ಫಿನಿಶ್ ಆಗ್ತಾನೆ ಅಂತೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದು. ಅವತ್ತಿನ ದಿವಸ RV ದೇಶಪಾಂಡೆ ವಿರೋಧ ಪಕ್ಷ ನಾಯಕರು, ನಮ್ಮ ದೇವೇಗೌಡರು, ಚಂದ್ರಬಾಬು ನಾಯ್ಡು ಅವರು ಎಲ್ಲರೂ SPಗೆ ಮಾತಾಡಿದಾರ. ನೋಡಿರಿ, ಟಪಾಲ್ ಗಣೇಶ್ಗೆ ಏನಾದರೆ ನಾವೆಲ್ಲ ಇದಿರ್ತೀವಿ, ನೀವು ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ ಅಂತೇಳಿ ಅವತ್ತಿನ ದಿವಸ SPಗೆ ಎಲ್ಲರೂ ಮಾತಾಡಿದ್ದಾರೆ. ಆದರೆ ಕೂಡ SP ನನಗೆ ಅವತ್ತು ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಯಾವ ಕೊಟ್ಟರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆದಮೇಲೆ. ಯಾವ ಸರ್ಕಾರ ಇತ್ತು ಸರ್ ಅವತ್ತು? BJP ಸರ್ಕಾರ, ಯಡಿಯೂರಪ್ಪ ಸರ್ಕಾರ, BJP ಸರ್ಕಾರ ಇತ್ತು. ಮಾರಣಾಂತಿಕ ಹಲ್ಲೆ ಆದಮೇಲೆ ನನಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಅದು ಕೂಡ ಯಾರು ಕೊಡ್ತಾರೆ? ಮಾಮೂಲು ಈ ಪ್ರಿಸನ್ನಲ್ಲಿ ಗನ್ನುಗಳು ನಮ್ಮ ಪೊಲೀಸರು ಈ ಪ್ರಿಸ್ನರ್ಸ್ ತೊಗೊಂಡೋಗ್ತಾರೆ ನೋಡಿ, ಈ ಉದ್ದನ ಗನ್ನು ಅಂಥ ಗನ್ ಮ್ಯಾನ್ ಒಂದಿಬ್ಬರು ಕೊಡ್ತಾರೆ. ಮತ್ತು ಆಮೇಲೆ ಬೆಂಗಳೂರು ಮಿರರ್ ಅಂತ ಪೇಪರ್ನಲ್ಲಿ ಅವರು SPಗಳ ಹತ್ರ ಮಾತಾಡಿ, ಏನು ರೀ ಪ್ರಿಸನ್ನಲ್ಲಿ ಕರ್ಕೊಂಡು ಹೋಗೋ ಗನ್ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮತ್ತೆ ಅವಾಗ ಗನ್ ಚೇಂಜ್ ಮಾಡ್ತಾರೆ. ಅಂದರೆ ನಂದು ಯಾವುದೇ ಥರ ನಾನು ಪ್ರಿಸ್ನರ್ ಥರ ಹೋಗಬೇಕು ಅಂಬೋದು ಅವ್ರು ರೆಡ್ಡಿಗಳ್ಗೆ ಇದ್ದಿದ್ದು. ಆ ಥರ ಮಾಡ್ತಾರೆ. ನಂದು ನಮ್ಮ ಅಪ್ಪವರು ಕಲಿಸಿದ ವಿದ್ಯೆ ಏನಂದರೆ, ಒಂದು ನಂದು ವೈಯಕ್ತಿಕ ಮೈನ್ಸ್ ಇರ್ಬೋದು, ಆದರೆ ಕೂಡ ಈ ರೂಲ್ಸ್ಗೆ ವಿರುದ್ಧ ಮಾಡ್ತಾಯಿದ್ದಾರೆ, ಇವ್ರನ್ನೊಂದು ಲಾಜಿಕಲ್ ಎಂಡ್ ತರಬೇಕು ಅಂತೇಳಿ ನಮ್ಮ ಅಪ್ಪ ಒಂದು ಗಟ್ಟಿ ಫೌಂಡೇಶನ್ ಹಾಕ್ಕೊಟ್ಟಿದ್ದಾರೆ ನಮಗೆ. ನಾವು ಅದನ್ನೇ ಮುಂದಕ್ಕೆ ತೊಗೊಂಡೋಗಿದ್ವಿ. ಸರ್, ಈ ಜನಾರ್ದನ್ ರೆಡ್ಡಿ ಆ್ಯಂಡ್ ಫ್ಯಾಮಿಲಿ
ಇವರು ಇನ್ನು ಯಾವ್ಯಾವ ರೀತಿಯ ಅಕ್ರಮಗಳನ್ನ ಎಸಗಿದ್ದಾರೆ? ಯಾಕಂದರೆ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿದ್ದರು, ಸಹೋದರರೆಲ್ಲ ಮತ್ತು ಆಪ್ತರೆಲ್ಲರೂ ಅಧಿಕಾರದಲ್ಲೇ ಇದ್ದರು. ಸೊ ಈ ಥರ ಇದ್ದಾಗ ಬಳ್ಳಾರಿಯಲ್ಲಿ ಕಾನೂನು ವ್ಯವಸ್ಥೆ ಹೇಗಿತ್ತು ಇವರು ಉಸ್ತುವಾರಿ ಸಚಿವರಾಗಿದ್ದಾಗ, ಮತ್ತು ಯಾವ್ಯಾವ ರೀತಿಯ ಅಕ್ರಮಗಳಲ್ಲಿ ತೊಡಕೊಂಡಿದ್ರು ಅಂತ ಏನಾದರೂ ವಿವರಿಸೋಕ್ಕೆ ಸಾಧ್ಯನಾ? ನಾನು ಸರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ತೇನೆ. ಇವರು ಇನ್ಚಾರ್ಜ್ ಆಗಿದ್ದ ಕೂಡಲೇ ಯಾರು ಮಿನಿಸ್ಟ್ರು ಸೋಮಶೇಖರ್ ರೆಡ್ಡಿ ಅವರು UV ಸಿಂಗ್ ಅಂತವ್ರಿಗೆ ಧಮಕಿ ಹಾಕ್ತಾರೆ. UV ಸಿಂಗ್ ಅಂತ ಅಧಿಕಾರಿಗಳು ಎಲ್ಲೋ ರಾಮಗಢ ಏರಿಯಾಗೆ ಪರಿಶೀಲನೆ ಹೋದಾಗ ಫೋನ್ ಮೂಲಕ ಧಮಕಿ ಹಾಕ್ತಾರೆ. ಮತ್ತು ಅವ್ರ ಬೆಂಬಲಿಗರು ಎಲ್ಲರೂ ಲೂಟಿ ಹೊಡಿತಾರ, ಸುರೇಶ್ ಬಾಬು ಲೂಟಿ ಹೊಡಿತಾರ, ಎಷ್ಟು ಮಂದಿ ಎಲ್ಲರೂ ಲೂಟಿ ಹೊಡಿತಾರ. ಆ ಟೈಮ್ನಲ್ಲಿ ಎಲ್ಲರೂ ಮಾಡಿದಾರ. ಆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ ಮೇಲಾಗಿ ಜನಾರ್ದನ್ ರೆಡ್ಡಿ ಮಿಸ್ಸಸ್ ಕೂಡ ಉದ್ಯಮಿಗೆ ಬರ್ತಾರೆ. ಅಂದರೆ ಒಂದು ಕಡೆ ನೋಡಿ ಯಾವುದು KM ಅಸೋಸಿಯೇಟೆಡ್ ಮೈನಿಂಗ್ ಕಂಪನಿ, ಆ ಮೈನ್ಸ್ ಲೀಸ್ ಮುಗಿದೈತೆ. ಲೀಸ್ ಮುಗಿದ್ರೆ ಕೂಡ ಅದಕ್ಕೆ ಪರ್ಮಿಟ್ ಸಿಗ್ತೈತೆ. ಅಂದರೆ ಅದು ಈ ಸಿಸ್ಟಮ್ನ ಯಾವ ಥರ ಬ್ರೇಕ್ ಡೌನ್ ಮಾಡ್ಯಾನ ಅಂಬೋದಕ್ಕೆ ಅದು ಒಂದು ದೊಡ್ಡ ನಿದರ್ಶನ. ಆಲ್ರೆಡಿ ಜಿಂದಾಲ್ಗೆ ಸಾಗಾಣಿಕೆ ಮಾಡಿರ್ತಾರೆ. ಇವರು ಒಂದೊಂದು ಗಾಡಿಗೆ ಒಂದು 10 ಟ್ರಿಪ್ ಶೀಟ್ ಸುಮ್ಮನೆ ಟ್ರಿಪ್ ಶೀಟ್ ಹರಿತಾರೆ. ಅಂದರೆ ಸಾಗಾಣೆ ಮಾಡಿದಂಗೆ ತೋರ್ಸೋಕ್ಕೆ ಒಂದು ಟ್ರಿಪ್ ಶೀಟ್ ಹರಿತಾರೆ. ಇವೆಲ್ಲವೂ ವಿಷಯಗಳು ಜಾಹೀರಾತಾಗಿದೆ ಅಲ್ಲ, ಪೇಪರ್ ಮೂಲಕ, ಪತ್ರಿಕಾ ಮಾಧ್ಯಮ ಮೂಲಕ. ಇವರು ಸಿಸ್ಟಮ್ನ ಬ್ರೇಕ್ ಡೌನ್ ಮಾಡಿ ಅಕ್ರಮ ಮಾಡೋದು ಸರ್. ಇನ್ನು ಅಷ್ಟಕ್ಕಿಂತ ಮೇಲಾಗಿ ಇನ್ನು ಏನು ಹೇಳಬೇಕು ಸರ್? ಇವರು ಮಾಡಿದಂತಹ ಅಕ್ರಮ ಗಣಿಗಾರಿಕೆಯಿಂದ ನಾನು ಎಲ್ರಿಗೂ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂತೋಷ್ ಹೆಗ್ಡೆ ಅವ್ರಿಗೂ ಕೇಳಿದ್ದೆ, SR ಹಿರೇಮಠ ಅವ್ರಿಗೂ ಕೇಳಿದ್ದೆ. ಎಸ್ಪೆಷಲಿ ನಿಮ್ಮನ್ನು ಈ ಪ್ರಶ್ನೆ ಕೇಳಬೇಕು, ಯಾಕಂದರೆ ಸ್ಥಳೀಯರು ನೀವು. ಇವರು ಮಾಡಿದ ಅಕ್ರಮ ಗಣಿಗಾರಿಕೆಯಿಂದ ಬಳ್ಳಾರಿಯ ಜನಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತು ಸರ್? ಸರ್ ಬರೇ ಹುಡುಗರನ್ನೆಲ್ಲ ರೋಡಿಗಳು ಮಾಡಿಬಿಟ್ಟ. ಹುಡುಗರಿಗೆಲ್ಲ ಏನು ಮಾಡಿಬಿಟ್ಟ, 1000-2000 ನೋಟ್ ಕೊಡೋದು, ಹುಡುಗರು ಮಾಡಿಬಿಟ್ಟ. ಎಜುಕೇಷನ್ ಬೇಕಾದ್ರೆ ನೀವು ಆ ಸೆನ್ಸಸ್ ತಗೊಳ್ರಿ. 2008, 11 ಏನು 3-4 ವರ್ಷ ಸೆನ್ಸಸ್ ತಗೊಳ್ರಿ. ಎಷ್ಟು ಮಂದಿ ಹುಡುಗರು ಎಜುಕೇಷನ್ ಬಿಟ್ಟು ಈ ಮಾದಕ ವಸ್ತುಗಳಿಗೆ ಅಭ್ಯಾಸ ಆಗಿ, ಎಷ್ಟು ಮಂದಿ ಹುಡುಗರು ವ್ಯಸನಗಳಿಗೆ ಅಭ್ಯಾಸ ಆಗಿ ಎಷ್ಟು ಮಂದಿ ಹಾಳಾಗೋಗ್ಯಾರ, ಎಷ್ಟು ಮಂದಿ ಸತ್ತೋಗಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಹುಡುಗರಾದರು. ಇವರು ಒಂದು ಯಾವುದು ಗಣಪತಿ ಹಬ್ಬ ಬಂದರೆ ಒಂದೊಂದು ವಾರ್ಡ್ಗೆ 2 ಲಕ್ಷ 3 ಲಕ್ಷ ಕೊಡೋದು. 2 ಲಕ್ಷ 3 ಲಕ್ಷ ಕೊಟ್ಟು ಆ ರೊಕ್ಕದಿಂದ ಹುಡುಗರು ಎಲ್ಲ ದುರ್ಚಟಗಳಿಗೆ ಅಭ್ಯಾಸ ಆದರು. ಎಷ್ಟು ಸಿಸ್ಟಮ್ ಎಲ್ಲ ಬ್ರೇಕ್ ಡೌನ್ ಆದಮೇಲೆ ಎಷ್ಟು ಸೆನ್ಸಸ್ ಬೇಕಾದರೆ ಎಜುಕೇಷನ್ ಸೆನ್ಸಸ್ ಅಂತೂ ಇರ್ತದಲ್ಲ, ಆ 4 ವರ್ಷ ಸೆನ್ಸಸ್ ತೊಗೊಂಡ್ರೆ ಗುರ್ತಾಗ್ತೈತಿ ಇವ್ರದ್ದು ಯಾವ ಥರ ಅಧ್ವಾನ ಆಗಿದೆ ಬಳ್ಳಾರಿ ಎಂಬುದು. ಭಾಳಷ್ಟು ಅನ್ಯಾಯ ಆಗಿದೆ ಸರ್. ಏನಂದರೆ ಇದು ನಮ್ಮ ದುರ್ದೈವ. ಇಲ್ಲಿ ಹೊಂದಾಣಿಕೆ ರಾಜಕೀಯದಲ್ಲಿ ಯಾರೂ ಮಾತಾಡ್ತಲ್ಲ ನೋಡಿ. ಇದು ರಾಜಕೀಯವಾಗಿ ಮುಳ್ಳಿನಿಂದ ತೆಗಿಬೇಕಂತಾರಲ್ಲ, ವಜ್ರದಿಂದ ತೆಗಿಬೇಕಂತಾರಲ್ಲ. ಇಲ್ಲಿ ಏನಾಗಿದೆ, ರೂಲಿಂಗು ಅಪೋಸಿಷನು. ಒಂದು ರೂಲಿಂಗ್ ಪಾರ್ಟಿ ತಪ್ಪು ಮಾಡಿದ್ರೆ ಅಪೋಸಿಷನ್ ಪಾರ್ಟಿ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿ ಅದನ್ನು ದಾರಿ ತರಬೇಕು. ಇಲ್ಲಿ ಏನಾಗಿದೆ, ಅಧಿಕಾರ ಬರೋವರೆಗೆ ಮಾತ್ರ ಅಪೋಸಿಷನ್ ಪಾರ್ಟಿ ಬಗ್ಗೆ ಮಾತಾಡ್ತಾರೆ. ಅಧಿಕಾರ ಬಂದಿದ್ದ ಕೂಡಲೇ ಮರ್ತೋಗ್ಬಿಡ್ತಾರೆ. ಏನು ವಿಷಯ ತೊಗೊಂಡು ಬಂದಿರ್ತಾರೋ ಆ ವಿಷಯನೇ ಮರೆತು ಬಿಟ್ಟರೆ ಹೆಂಗೆ ಸರ್ ಸಮಾಜ ಬದಲಾವಣೆ ಆಗ್ತೈತೆ? ಇವೆಲ್ಲವೂ ರಾಜಕೀಯ ಕೋನದಿಂದನೇ ನಾವು ಎಷ್ಟು ಹೋರಾಟ ಮಾಡಿದರೂ ಕೂಡ ಒಂದು ಅಲ್ಟಿಮೇಟ್ ರಾಜಕೀಯ ಕೋನದಿಂದನೇ ಸರಿಯಾಗಬೇಕು. ನಾವು ಹೋರಾಟ ಅವೇರ್ನೆಸ್ಸು ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತೀನಿ ನಾನು. ಈ ಪೊಲಿಟಿಕಲ್ ಅವೇರ್ನೆಸ್ ಇದಕ್ಕೆ ಭಾಳ ಇಂಪಾರ್ಟೆಂಟ್. ಗೆದ್ದ ರಾಜಕಾರಣಿಗಳು ಇದ್ರ ಬಗ್ಗೆ ಮಾತಾಡಬೇಕು. ಗೆದ್ದ ರಾಜಕಾರಣಿಗಳು ಅಸೆಂಬ್ಲಿಯಲ್ಲಿ ಮಾತಾಡಬೇಕು. ಕಾನೂನುಗಳು ಹೊಸ ಕಾನೂನು ತರಬೇಕು. ಅವು ಯಾವಾಗ್ತಾ ಇದ್ದಾವೆ ಸರ್? ನಾನು ಹೇಳ್ತಾ ಇದ್ದೀನಿ, ಕೃಷ್ಣ ಬೈರೇಗೌಡರು ಅಂಥವರು ಎಷ್ಟು ಸ್ಪಷ್ಟವಾಗಿ ನಾನು ಈ ಒಂದು ಇಂಟರ್ಸ್ಟೇಟ್ ಬಾಂಡ್ ಬಗ್ಗೆ ಒಂದು ಕಮಿಟಿ ಹಾಕಿ ಆ ಒಂದು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದವರು ಮೌನ ಆಗಿಬಿಟ್ರು. ಈ ಥರ ಹೊಂದಾಣಿಕೆ ರಾಜಕೀಯ ಆದರೆ ನಮ್ಮಂಥವ್ರು ಹೋರಾಟದ ಪರಿಸ್ಥಿತಿ ಏನು? ಇದೇನೋ ನನ್ನ ಮನೆಗೋಸ್ಕರ ಲಾಭಕ್ಕೋಸ್ಕರ ನಾನು ಹೋರಾಟ ಮಾಡಿನೇ. ಒಂದು ಕಡೆ ಕಾನೂನು ವ್ಯಾಪ್ತಿ ಬಿಟ್ಟು ಇವರು ಅಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹೋರಾಟ ಮಾಡಿರೋದು. ನಮ್ಮಂಥವ್ರಿಗೆ ಬೆಂಬಲ ಸಿಗಬೇಕಂದ್ರೆ ರಾಜಕಾರಣಿಗಳು ಅದ್ರ ತಕ್ಕಂತೆ ಮಾತಾಡಿದ್ರೇ ನಮಗೆ ಸಪೋರ್ಟ್ ಸಿಗೋದು. ಎಸ್, ಇದು ನಿಮ್ಮ ಮನೆಗೋಸ್ಕರ ನೀವೇನು ಹೋರಾಟ ಮಾಡಿದ್ದಲ್ಲ ಅಂತ ಹೇಳಿದ್ರಿ. ಒಂದು ಸಮಾಜಕ್ಕೋಸ್ಕರನೇ ಮಾಡಿದಂತಹ ಹೋರಾಟ. ಈ ಸಮಾಜಕ್ಕೋಸ್ಕರ ಮಾಡಿದಂಥ ಹೋರಾಟದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ, ನನ್ನ ಕುಟುಂಬಕ್ಕೆ ತುಂಬಾ ಧಕ್ಕೆ ಆಯಿತು ಅಂತ ಹೇಳಿ. ಯಾವ ರೀತಿಯ ಧಕ್ಕೆ ಆಯಿತು? ನಿಮಗೆ ದಾಳಿ ಆಯಿತು ಒಪ್ಕೊಳ್ಳೋಣ, ಮತ್ತಿನ್ಯಾವ ರೀತಿ? ನಮ್ಮ ಕುಟುಂಬಕ್ಕೆ ನಾವು ಆರ್ಥಿಕವಾಗಿ ಸಂಕಷ್ಟಗಳು ಎದುರಿಸಿದ್ವಿ. ನಾವು ಇವತ್ತು ಜೀವನ ನಡೆಸೋದಂದರೆ ಸಾಲಗಾರ ಮಕ್ಕಳಾಗಿವಿ. ಜೀವನ ನಡೆಸ್ಬೇಕಂದ್ರೆ ಸಾಲಗಳು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ ಸರ್. ನಾನು ಇವತ್ತು ಮಾರ್ಕೆಟಲ್ಲಿ ಒಂದು 60 ಲಕ್ಷ ಸಾಲ ಮಾಡಿದ್ದೀನಿ.
ಬಡ್ಡಿಗಳು ತೊಗೊಂಡು ಸಾಲ ಮಾಡೀನಿ. ನಮ್ಮ ತಮ್ಮನವರು ಇವತ್ತು ಮೈನಿಂಗ್ ಉದ್ಯಮ ದೊಡ್ಡ ಉದ್ಯಮಿ ಅಂತ ಏನು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಗಣಿಧಣಿಗಳು ದೊಡ್ಡ ಉದ್ಯಮಿದಾರರು ಅಂತ ಹೇಳ್ತಾರಲ್ಲ, ನನಗೂ ಇನ್ನೂ ಒಂದು ನೋವಿದೆ. ಟಪಾಲ್ ಗಣೇಶ್ ಗಣಿ ಉದ್ಯಮಿ ಅಂತ ಬರೀತಾರಲ್ಲ, ನಾನೆಲ್ಲಿ ಉದ್ಯಮಿ ಆಗಿದ್ದೀನಿ ಸರ್? ಸರ್ಕಾರ ಪರವಾನಗಿ ಕೊಟ್ಟರೆ ಉದ್ಯಮಕ್ಕೆ ಹೋಗೋವನು, ಸರ್ಕಾರ ಪರವಾನಗಿ ಕೊಟ್ಟರೆ ನಾನು ಉದ್ಯಮಿನೇ ಅಲ್ಲ. ಇವಾಗ ಎಲ್ಲವೂ ಏನೋ ಲೀಗಲ್ ಮ್ಯಾಟರ್ಸ್ನಾಗಿದೆ. ಇವತ್ತು ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮಂದರು ಡ್ರೈವರ್ ಕೆಲಸ ಮಾಡ್ತಾರೆ. ಏನೋ ಸಣ್ಣ ಇವತ್ತು ನೋಡಿ ನಮ್ಮ ಸಣ್ಣ ಮನೆಯಲ್ಲಿ ಬೆಂಗಳೂರಿನಾಗ ಒಂದು 15,000 ಮನೆ ಬಾಡಿಗೆ ತೊಗೊಂಡು ಜೀವನ ಮಾಡ್ತಾಯಿದ್ದೀವಿ. ಬಳ್ಳಾರಾಗ ನಮ್ಮ ಜೀವನ ನೋಡಿರಿ, ನಾನು 2 ವೀಲರ್ನ ತಿರುಗಾಡ್ತೀನಿ. ನನಗೆ ಇವತ್ತುಗಳು ಭಯದ ವಾತಾವರಣದಾಗಿದ್ದೀನಿ. ಇವತ್ತು ನಾನು ಜನಾರ್ದನ ರೆಡ್ಡಿ ಜಡ್ಜ್ಮೆಂಟ್ ಬಂದಮೇಲೆ 2-3 ಅಂಗಡಿ ಹುಡುಗರು ಹೇಳ್ತಾರೆ, ಸರ್ ನಮ್ಮ ಅಂಗಡಿ ಹತ್ರ ಬರಬೇಡ ಸರ್, ಏನು ಆದ್ರಾಗಿನ ಮತ್ತೆ ನಮ್ಗೆ ತಲೆ ಬೀಸಿ ಅಂತ ಹೇಳ್ತಾರೆ. ಜನ ಹೇಳ್ತಾರೆ, ಇವತ್ತಿಗೆ ಹೇಳ್ತಾರೆ, ನೀನು ಹುಷಾರಿರಪ್ಪ, ಮನೆಗೊಂದಿಂದ ಹೊರಗೆ ಬರಬೇಡ ಅಂತಾರೆ. ನಾನು ಎಲ್ಲಿ ಅಂಗಡಿ ಹತ್ರ ಹೋಗ್ತೀನೋ ಅಂಗಡಿಯವರು, ಸರ್ ನೀವು ಬರಬೇಡ ಸರ್, ಸ್ವಲ್ಪ ಮತ್ತೆ ಜಡ್ಜ್ಮೆಂಟ್ ಆಗಿದೆ, ಒಂದು 3-4 ತಿಂಗಳು ಇಲ್ಲಿ ಬರಬೇಡ ಸರ್ ಅಂತ ಹೇಳ್ತಾರೆ. ನಮ್ಮದು ಕಷ್ಟ ಜೀವನ ರೀ, ಹೇಳ್ಕೊಬಾರ್ದು. ನಾವು ಕಳ್ಳರ ಥರ ತಿರುಗಾಡಬೇಕು ಅಲ್ಲ, ಇವ್ರನ್ನ ಎದುರಾಕೊಂಡು ನಾವು ಕಳ್ಳರಾಗ್ಬಿಟ್ಟಿವಿ. ಅಲ್ಲ, ನೀವು ಹೇಳಿದ್ರಿ ಇದು ತುಂಬ ಗಂಭೀರವಾದ ವಿಚಾರ. ಅಂದರೆ ಯಾರು ಅಕ್ರಮವಾಗಿ ಕೆಲಸ ಮಾಡ್ತಿದ್ದಾರೆ, ಅಕ್ರಮವಾಗಿ ಗಳಿಸ್ತಿದ್ದಾರೆ, ಸಂಪತ್ತನ್ನು ಲೂಟಿ ಹೊಡಿತಿದ್ದಾರೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡಿದರೆ, ಅದು ನೀವೇ ಪ್ರಶ್ನೆ ಮಾಡಿದವರನ್ನೇ ಓಪನ್ ಆಗಿ ಎಲ್ಲೂ ತಿರುಗಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಭಯದ ವಾತಾವರಣ, ಆತಂಕದ ವಾತಾವರಣ ಸೃಷ್ಟಿ ಮಾಡೋದಿದೆಯಲ್ಲ. ಹೌದು, ಎದಕ್ಕಂತ ನೋಡಿ, ಹೊರಗೆ ಇವತ್ತು ಜನಾರ್ದನ ರೆಡ್ಡಿ ದೊಡ್ಡ ವ್ಯಕ್ತಿನ ತಗೊಳ್ಕೊಂಡ್ಬಿಟ್ಟೆಪ್ಪ, ಏನು ಆದರೆ ನನ್ನ ಅಂಗಡಿ ಹತ್ರ ಬರ್ತೀವಿ, ಏನು ನಿನ್ಗೆ ಅಟೆಂಪ್ಟ್ ಮಾಡೋಕ್ಕೆ ಬರ್ತಾರೆ, ಏನು ಆಯಿತು, ನಾಳೆ ಬೆಳಗ್ಗೆ ನಾವು ವಿಟ್ನೆಸ್ ಬರಬೇಕಲ್ಲ, ನಾವೆಲ್ಲ ಸಾಕ್ಷಿಗಳಾಗಬೇಕು, ಇದಾಗಬೇಕು, ಇದಕ್ಕಪ್ಪ ತಲೆ ಬಿಸಿ, ನಿನ್ನ ನಮ್ಮ ಹತ್ರ ಬರೋದೇ ಬಿಟ್ಬಿಡಪ್ಪ ಅಂತಾರೆ. ಇದೇ ಕಾರಣಕ್ಕೆ ಅವ್ರನ್ನ ಬಳ್ಳಾರಿಯಿಂದ ನೀವು ಬಳ್ಳಾರಿ ಜಿಲ್ಲೆಗೆ ಹೆಜ್ಜೆ ಇಡಬಾರ್ದು ಅಂತ ಹೇಳಿ ಕೋರ್ಟ್ ತಾಕೀತು ಮಾಡಿದ್ದು ಅಲ್ಲ. ತಾಕೀತು ಮಾಡಿದ್ದು ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಭಾಳಷ್ಟು ಸಾಕ್ಷಿಗಳಿದ್ದರು. ಆ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳು ಪ್ರಭಾವ ಎಲ್ಲೋ ಒಂದು ಕಡೆ ಬೀಳ್ತದೆ ಅಂತೇಳಿ ಎವಿಡೆನ್ಸ್ ನ್ಯಾಯಾಲಯದಲ್ಲಿ ಕೂಡ ಒಬ್ಬ ಸಾಕ್ಷಿ ಇದ್ದಾರೆ. ಅಲ್ಲ, ನಾನು ನಮ್ಮ ಬ್ರದರ್ ಕೂಡ ಅದೇ ಅಲ್ಲ, ನಮ್ಮ ಬ್ರದರು ಸಾಕ್ಷಿಗಳು, ನಮ್ಮ ಸಾಕ್ಷಿಗಳದೆಲ್ಲ ಎವಿಡೆನ್ಸ್ ಆಯ್ತಲ್ಲ. ಎವಿಡೆನ್ಸ್ ಆದಮೇಲೆ ಸಾಕ್ಷಿಗಳದೆಲ್ಲ ಎವಿಡೆನ್ಸ್ ಆಗಿದೆ, ಕೋರ್ಟ್ನಲ್ಲಿ ರಿಕಾರ್ಡೆಡ್ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ಕೊಂಡ್ರು ಜನಾರ್ದನ ರೆಡ್ಡಿ ಅವರು. ಇಲ್ಲ, ಸಾಕ್ಷಿಗಳದೆಲ್ಲ ಇದು ಎವಿಡೆನ್ಸ್ ಆಗಿದೆ, ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಮುಗಿದು ಇದಾಗಿದೆ, ನಾನು ಅವ್ರ ಮೇಲೆ ಪ್ರಭಾವ ಬೀಳಿಸ್ಲಿಕ್ಕೆ ಎಲ್ಲಿದಾಗ್ತೈತೆ, ಹಾಗಾಗಿ ನನಗೆ ಬಳ್ಳಾರಿಗೆ ಹೋಗ್ಲಿಕ್ಕೆ ತಿರುವು ಮಾಡಿಕೊಡು ಅಂತ ಹೇಳಿದ್ರು. ಅವಾಗ ಸುಪ್ರೀಂ ಕೋರ್ಟು ತಿರುವು ಮಾಡಿಕೊಟ್ಟಿದೆ. ಅದು ಕಾನೂನಲ್ಲಿ ಪ್ರಾಸೆಸ್ ಬಿಡಿ, ನಾನು ಅದು ಇಲ್ಲ ಅಂಬೇಕಿಲ್ಲ, ಆ ಪ್ರಾಸೆಸ್ನಲ್ಲಿ ಅವರು ಬಂದಿದೆ. ಆದರೆ ಇವತ್ತಿನ ದಿವಸದಲ್ಲಿ ಜಡ್ಜ್ಮೆಂಟ್ ಬಂದ ಮೇಲೆ ಇವತ್ತು ಅವ್ರಿಗೆ ಸಿಟ್ಟು ಯಾರ ಮೇಲೆ ಇದೆ? ಇವರು ನನ್ನ ಮೈನ್ಸೆಲ್ಲ ಅಕ್ರಮಗಳು ಇವನ್ನೆಲ್ಲ ತೆಗ್ದಿದ್ದು ಹೊರಗೆ, ಇವನು ಒಂದು ಕಡೆ ಮುಗಿಸೋಣ. ಅವರು ನೋಡಿರಿ, ಇವತ್ತು ಅವ್ರ ಬೆಂಬಲಿಗರು ಅವರು ಎಷ್ಟೋ ಪ್ರದಕ್ಷಿಣೆ ಮಾಡ್ತಾರೆ, ಜನಾರ್ದನ ರೆಡ್ಡಿ ಏನೂ ಅಕ್ರಮ ಮಾಡಿಲ್ಲ, ಜನಾರ್ದನ ರೆಡ್ಡಿ ಒಳ್ಳೆ ವ್ಯಕ್ತಿ ಅಂಥವ್ರನ್ನ ಕಿರುಕುಳು ಕೊಡ್ತಾ ಇದ್ದಾರೆ ಅಂತೇಳಿ ಅವರು ಬೆಂಬಲಿಗರು ಹೇಳ್ತಾ ಇದ್ದಾರಲ್ಲ. ಅಂದರೆ ಅಕ್ರಮಗಳು ಯಾರು ಮಾಡಿದ್ರೆ ನಾವು ಮಾಡಿವೆ ಅಲ್ಲ, ಅವ್ರು ಅಕ್ರಮ ಮಾಡಿಲ್ಲ ಅಂದ್ರೆ ಅಕ್ರಮ ಯಾರೋ ಅವ್ರು ಮಾಡಿರ್ಬೇಕಲ್ಲ. ನಾವನ್ನು ಆರೋಪ ಮಾಡಿದವ್ರನ್ನ ಅಕ್ರಮ ಮಾಡಿರ್ಬೇಕಲ್ಲ. ನಾವನ್ನು 29 ಸಾಬೀತಾಗಿದೆಯಲ್ಲ. ಅಲ್ಲಲ್ಲ, ಅದನ್ನೇ ಹೇಳೋದು. ಇಲ್ಲಿ ಏನಾಗಿದೆ ಅನ್ನೋ ಅದೇ ಹೇಳೋದು. ಇವ್ರಿಗೆ ಪೊಲಿಟಿಕಲ್ ಶೆಲ್ಟ್ರು ದೊಡ್ಡ ಅಂಬ್ರಲ್ಲ ರೀ. ಈ ಪೊಲಿಟಿಕಲ್ ಶೆಲ್ಟ್ರ್ ಅಂಬ್ರಲ್ಲ, ಈ ಅಂಬ್ರಲ್ಲ ಹಾಕ್ಕೊಂಡೆ ಏನು ಮಾಡಬೇಕು, ಏನು ಮಾಡುವವ್ರದ್ದು ಎಲ್ಲವೂ ಮಾಡ್ತಾರೆ. ಈ ಅಂಬ್ರಲ್ಲ ಹೇಳಿದ ಹಾಗೆ ಒಂದು ಚೈನಾ ಬೂಮು ಅಂದರೆ ಐರನ್ ಓರ್ಗೆ ಇದ್ದಕ್ಕಿದ್ದಾಗೆ ದಿಢೀರಂತ ಬೇಡಿಕೆ ಬಂತು. ಅದೇ ಸಂದರ್ಭದಲ್ಲಿ ಇವರಿಗೆ ಒಂದು ಪೊಲಿಟಿಕಲ್ ಒಂದು ಐಡೆಂಟಿಟಿ ಗೇನ್ ಮಾಡಿಕೊಂಡ್ರು. ಸೊ ಇದೆಲ್ಲವೂ ಒಂದೇ ಕಾಲಕ್ಕೆ ಒದಗಿ ಬಂತು ಇವರಿಗೆ. ಆ ಕಾರಣಕ್ಕೆ ಆ ಬಳ್ಳಾರಿನಲ್ಲಿ ಅಷ್ಟೊಂದು ಪ್ರಭಾವಳಿಯನ್ನು ಸ್ಥಾಪಿಸೋಕ್ಕೆ ಸಾಧ್ಯ ಆಯಿತು ಅಂತ ಅಲ್ಲ. ನಾನು ಅದೇ ಹೇಳೋದು, ನೇಚರ್ ನೋಡಿ ಅವ್ರಿಗೆ ಹೆಂಗೆ ಅದೃಷ್ಟ ಮೇಲೆ ತೊಗೊಂಡೋಯ್ತು. ನೇಚರ್, ಅದೇ ನೇಚರ್ ಹೆಂಗೆ ಡೌನ್ಫಾಲ್ ತರ್ತಾ ಇದೆ. ನೇಚರ್ ನೋಡಿರಿ, ನಾವೆಲ್ಲ ನೇಚರ್ನಾಗಿದ್ದೀವಿ. ನಾವು ಇದಕ್ಕಿಂತ 3 ನೇಚರ್ ಇದೆ. ನೇಚರ್ ಇದು ದೊಡ್ಡದು. ಶಿಕ್ಷೆ ಏನು ಕೊಡಬೇಕು ನೇಚರ್ ಕೊಡ್ತಾ ಇದೆ. ಜನರು ಕೊಡಲಿಲ್ಲ ಕೂಡ ನೇಚರ್ ಅಂಬೋದಿದೆ, ಆ ಕಾಲ ತగ్గಟ್ಟು ಶಿಕ್ಷೆ ಕೊಡ್ತೈತೆ. ನೀವು ಜನರು ಕೊಡಲಿಲ್ಲ ಅಂದ್ರೆ ನೇಚರ್ ಕೊಡುತ್ತೆ ಅಂತ ಹೇಳಿದ್ರಿ. ಆದರೆ ಇಷ್ಟು 1000 ಕೋಟಿ 100 ಕೋಟಿ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದು 100 ಕೋಟಿ ಅಕ್ರಮ ಸಾಬೀತಾಗಿ ಇಷ್ಟೆಲ್ಲ ಆದರೂ ಕೂಡ ಜನ ಮತ್ತೆ ಆರೋಪಗಳು ಕೇಳಿಬಂದಾಗಲೂ ಕೂಡ ಆರೋಪಗಳು ಕೇಳಿಬಂದ ಮೇಲೂ ಇವ್ರನ್ನ ಆರಿಸ್ತಾ ಇರ್ತಾರೆ. ಜನ ಇವ್ರನ್ನ MLAನ ಮಾಡ್ತಾರೆ. ಅವ್ರ ಅಕ್ರಮಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಲೋಕಲಿ ಕಣ್ಣಾರೆ ನೋಡಿದ್ದೀರಿ, ಅವ್ರುಗಳಿಂದ ದಾಳಿಗೊಳಪಟ್ಟಿದ್ದೀರಿ, ನೋವುಂಡಿದ್ದೀರಿ. ಇಂಥ ನೀವು ಜನ ಇವ್ರನ್ನ ಆರಿಸ್ತಂದಾಗಲೆಲ್ಲ ನಿಮ್ಗೆ ಏನು ಅನಿಸುತ್ತೆ ಸರ್? ಇದು ಎಲೆಕ್ಷನ್ ರೋಲ್ ಸಿಸ್ಟಮ್ ಬೇರೆ ಇದೆ. ಎಲೆಕ್ಷನ್ ರೋಲ್ ಸಿಸ್ಟಮ್ನಲ್ಲಿ 2 ಪಾರ್ಟಿ ನೋಡ್ತಾರೆ. ನ್ಯಾಷನಲ್ ಪಾರ್ಟೀಸ್ ಒಂದು ರೊಕ್ಕ ನೋಡ್ತಾರೆ. ಅಲ್ಟಿಮೇಟ್ ಪಾರ್ಟಿ ರೊಕ್ಕ. ಯಾವ ಪಾರ್ಟಿ ಚೆನ್ನಾಗಿದೆ, ಯಾವುದು ಫ್ಲೋದಲ್ಲಿದೆ, ಯಾರು ರೊಕ್ಕ ಕೊಡ್ತಾರೆ.
ಈಗ ಅಲ್ಟಿಮೇಟ್ ರೊಕ್ಕನ ಇವತ್ತು ಜನನ ಆ ಥರ ಭ್ರಷ್ಟ ಮಾಡಿಬಿಟ್ಟಾರ. ಜನ ಏನಾಗ್ಬಿಟ್ಟಾರೆ ಅಂದರೆ ರೊಕ್ಕಕ್ಕೆ ಅಭ್ಯಾಸ ಆಗಿಬಿಟ್ಟಾರ. ಈ ರೊಕ್ಕ ಕೊಟ್ರೇ ಕೆಲವು ಕಡೆ ನಾವು ನೋಡ್ತಾ ಇರ್ತೀವಲ್ಲ, ನಮ್ಮ ಕಡೆ ನಮ್ಮ ವಾರ್ಡ್ನಾಗ ರೊಕ್ಕ ಹಂಚಿಲ್ಲ, ನಾವು ಮತ ಹಾಕೋಕ್ಕಿಲ್ಲ ಅಂತಾರೆ. ಆವತ್ತು ಅಲ್ಲಿ ಪೇಮೆಂಟ್ ಮಾಡಿ ಬಂದರೆ ಮತ್ತೆ ಮತ ಹಾಕ್ತಾರೆ. ಜನರಲ್ಲಿ ಬದಲಾವಣೆ ಆಗಬೇಕು, ಮತದಾರರು ಬದಲಾವಣೆ ಆಗಬೇಕು. ಮತದಾರರು ಆಗ್ಬಿಟ್ಟಾರೆ ಅಂದರೆ ಎಲೆಕ್ಷನ್ ಅಂದರೆ ಹಬ್ಬದ ವಾತಾವರಣ. ಇಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕೋಕ್ಕಿಲ್ಲ, ಪಕ್ಷ, ರೊಕ್ಕ, ಆ ವ್ಯಕ್ತಿ ಒಳ್ಳೆಯವನ ಅಂಬೋದು ಯಾರಿಗೂ ಇಲ್ಲ ನಾನು ಹೇಳೋದು. ಹಾಗಾಗಿ ಈ ಸಿಸ್ಟಮ್ನಲ್ಲಿ ಬದಲಾವಣೆಗಳು ಬರಬೇಕಂದ್ರೆ ಈ ಪಕ್ಷ ಏನು ಇವತ್ತು ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ರಲ್ಲ, ಆ ವ್ಯಕ್ತಿ ಒಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಬೇಕು, ಒಳ್ಳೆಯವ್ರಿಗೆ ಟಿಕೆಟ್ ಕೊಡಬೇಕು. ಒಂದು ಸಲ ಸೋತ್ರೆ ಕೂಡ, 2 ಸಲ ಸೋತ್ರೆ ಕೂಡ ಅಂಥವ್ನು ತರಬೇಕು. ಇವರಿಗೆ ಏಕಾಏಕಿ ಅಧಿಕಾರ ಬರಬೇಕಲ್ಲ, ಇವರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಲ್ಲ. ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಏನಿದೆ ಇದು ಇಡೀ ರಾಜ್ಯ ರಾಜಕಾರಣದ ಮೇಲೆ ಪ್ರಭಾವ ಬೀರಿತು ಅಂತ ನಿಮ್ಗೆ ಅನ್ಸುತ್ತಾ? ಕಂಪಲ್ಸರಿ ಸರ್. ಬಳ್ಳಾರಿ ರಾಜಕಾರಣ ಇಡೀ ದೇಶದ ಮೇಲೆ ಪ್ರಭಾವ ಬಿದ್ದಿದೆ ನೋಡಿ. ಇಲ್ಲಿದ್ದ ಎಲೆಕ್ಷನ್ ಫಂಡ್ಸ್ ಜನಾರ್ದನ್ ರೆಡ್ಡಿ ಅವತ್ತಿನ ಪೀರಿಯಡಲ್ಲಿ ಆಂಧ್ರ ಪ್ರದೇಶ ರಾಜಶೇಖರ ರೆಡ್ಡಿ ಕಳಿಸ್ತಾ ಇದ್ದ. ಇಡೀ ಎಲೆಕ್ಷನ್ BJP ಸರ್ಕಾರಕ್ಕೆ ಕಳಿಸಿದ. BJP ಅವರು ಭಾಳಷ್ಟು ಮಂದಿ ಇವತ್ತು ಎಲೆಕ್ಷನ್ ಅಂದೇ ಒಂದು MLA ನಿಂತ್ಕೊಂಡ್ಬಂದರೆ 80 ಕೋಟಿ 90 ಕೋಟಿ 50 ಕೋಟಿ ಅಂತ ಹೇಳಿ ಖರ್ಚು ಇದ್ದರೆ, ಅಷ್ಟು ರೊಕ್ಕ ಇದ್ರೇ ಶಾಸಕ ಸ್ಥಾನಕ್ಕೆ ನಿಂದಿರಬೇಕು ಎಂಬ ಲೆಕ್ಕಕ್ಕೆ ಬಂದೈತಂದರೆ ಈ ಜನಾರ್ದನ್ ರೆಡ್ಡಿ ಹಿಂದುಗಳಲ್ಲಿ ಸಪ್ಲೈ ಮಾಡಿದ್ರು ರೊಕ್ಕ. ಜನ ಬೇಕಾದ್ರೆ ಗಮನ ಮಾಡಿರಿ, 2008 ಇವರು ಬಂದ ಮೇಲೇ ಈ ರೊಕ್ಕ ಇಷ್ಟು ಬಂದಿರೋದು ಹೊರಗೆ ಎಲೆಕ್ಷನ್ಗೆ. ಅಷ್ಟಕ್ಕೆ ಮುಂಚೆ ಎಲ್ಲಿತ್ತು ರೀ? ಯಾರು ರೊಕ್ಕ ಕೊಡ್ತಾಯಿದ್ರು? ಏನೋ ಒಂದು ಒಗ್ಗರಣೆ ಹಾಕ್ತಾಯಿದ್ರು, ಒಂದು ಮಿರ್ಚಿ ಕೊಡ್ತಾಯಿದ್ರು, ಒಂದು 20 ರೂಪಾಯಿ ಕೊಡ್ತಾಯಿದ್ರು. ಅದು ಕೂಡ ಕೆಲಸ ಬಡವರು ಏನೋ ಅವತ್ತು ಕೂಲಿ ಬಿಟ್ಟು ಮತ ಹಾಕಕ್ಕೆ ಬಂದಿರ್ತಾರೆ ಅಂತೇಳಿ ಅವ್ರಿಗೋಸ್ಕರ ಕೊಡ್ತಾ ಇದ್ದಿದ್ದು. ಇವತ್ತು 100% ಪೇಮೆಂಟ್ ಮಾಡೋ ಮಟ್ಟಕ್ಕೆ ಬಂದೈತೆ ಅಂದರೆ ಜನಾರ್ದನ್ ರೆಡ್ಡಿ ಅಂತ ಭ್ರಷ್ಟಾಚಾರ ಹಣದಿಂದನೇ 100% 70% ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಹಣದಿಂದನೇ. ಸರ್, ಜನಾರ್ದನ್ ರೆಡ್ಡಿ ಅವರು ಯಾವ್ಯಾವ ರೀತಿಯ ಅಕ್ರಮಗಳನ್ನ ಎಸಗಿದ್ದಾರೆ ಅಂತ ಏನಾದರೂ ಹೇಳ್ಬೋದಾ? ಅಲ್ಲ ನೋಡಿ, ಅವ್ರದ್ದು ಮೈನಿಂಗ್ ಉದ್ಯಮಿ ಟೋಟಲ್ ಹಿಡಿತಲ್ಲಿ ಇಟ್ಕೊಂಡು ಕಾಯ್ದೆಗಳು ಅವರು ವೈಲೇಷನ್ ಮಾಡಿದ್ರು. ಅರಣ್ಯ ಕಾಯ್ದೆ ಇರ್ಬೋದು, ಮೈನಿಂಗ್ ಕಾಯ್ದೆ ಇರ್ಬೋದು, IBM ಪರ್ಮಿಷನ್ ಇರ್ಬೋದು, ಎಲ್ಲವೂ ತಗೊಂಡಂಥ ಪ್ರದೇಶ ಬಿಟ್ಟು ಬೇರೆ ಪ್ರದೇಶ ಮಾಡಿದ್ರೆ ಅದಕ್ಕಿಂತ ಬೇರೆ ಬೇಕಾ? ಮತ್ತು ಈ ಕಂಟ್ರೋಲ್ ತಗೊಂಡು ಆ ಸಿಸ್ಟಮ್ನಲ್ಲಿ ಇಲ್ಲಿ ಪರ್ಮಿಟ್ ಅಂದರೆ ಏನು, ಇಲ್ಲಿ ಆಂಧ್ರದಲ್ಲಿ ಪರ್ಮಿಟ್ ತರಿಸ್ಕೊಂಬರೋದು, ಆ ಲಾರಿಗಳಿಗೆ ಎಲ್ಲಿ ರಾಮಗಾಡಿಂದ ಬರಲಿ ಆ ಗಾಡಿಗೆ ಈ ಪರ್ಮಿಟ್ ಹಚ್ಚೋದು, ಕಳಿಸೋದು. ಕರ್ನಾಟಕದ ಪರ್ಮಿಟ್ ಹಚ್ಚೋದು ಅಲ್ಲ, ಕರ್ನಾಟಕ ಅಲ್ಲ, ಕರ್ನಾಟಕದು ಮೆಟೀರಿಯಲ್ ಆಂಧ್ರದ ಪರ್ಮಿಟ್. ಓಕೆ ಅಲ್ರಿ, ಅವ್ರಿಗೆ ಮೈನ್ಸ್ನಲ್ಲೇ ಇವತ್ತು ಟೆಕ್ನಿಕಲ್ ರಿಪೋರ್ಟ್ಸ್ ಇದ್ದಾವೆ. ಇವತ್ತು ಕೂಡ ಫೀಲ್ಡ್ಗೆ ಜನಾರ್ದನ್ ರೆಡ್ಡಿ ಅವ್ರಿಗೆಲ್ಲ ಚಾಲೆಂಜ್ ಮಾಡಿ, ಇಡೀ ನಮ್ಮ BJP ಪಕ್ಷಕ್ಕೆ ಚಾಲೆಂಜ್ ಮಾಡ್ತೀನಿ. ತಾಕತ್ತಿದ್ರೆ ಅವರು ನಕ್ಷೆಯಲ್ಲಿ, ಗ್ರಾಮ ನಕ್ಷೆಯಲ್ಲಿ ಅವ್ರು ಲೀಸ್ ಕುಂದರ್ಸ್ ಅಂತ ಹೇಳ್ರಿ, ಅದು ಆಗ್ತದೆ ಅಂತ ಕೇಳ್ರಿ ನೋಡೋಣ. ಅರಣ್ಯ ನಕ್ಷೆಯಲ್ಲೂ ಪರವಾನಗಿ ಪ್ರದೇಶ ಕುಂದರ್ಸ್ ಅಂತ ಹೇಳ್ರಿ, ಆಗ್ತದ? ಇಡೀ BJP ಪಕ್ಷಕ್ಕೆ ಎಂಟೈರ್ ಡೆಲಿಗೇಷನ್ ಬಾ ಅಂತ ಹೇಳ್ರಿ ಅವ್ರ ಪ್ರದೇಶಕ್ಕೆ, ಅವ್ರು ಮೈನಿಂಗ್ ಮಾಡಿ ತೋರ್ಸ್ ಅಂತ ಹೇಳ್ರಿ. ಅವ್ರು ಮೈನಿಂಗ್ ಜಾಗದಲ್ಲಿ ಮೈನಿಂಗೇ ಮಾಡಿಲ್ಲ ರೀ. ನಾವು ಇಷ್ಟು ಸ್ಟ್ರಾಂಗ್ ಆಗಿ ಮೈನಿಂಗ್ ಮಾಡಿಲ್ಲ ಅಂದರೆ 29 ಲಕ್ಷ ಟನ್ನು ಮೈನಿಂಗ್ ಮಾಡಿದ್ರು ಅಕ್ರಮವಾಗಿ ಅಂತ ರಿಪೋರ್ಟ್ ಬಂದಿದ್ದೆ. ಹೆಂಗೆ ಅಲ್ರಿ, ಅದನ್ನೇ ಹೇಳೋದು. ಪರ್ಮಿಟ್ಟು ಆಂಧ್ರದಲ್ಲಿ ತೊಗೊಂಡನ, ಮೈನಿಂಗ್ ತೊಗೊಂಡಂತ ಬಂದರೆ ಮೈನಿಂಗ್ ಮಾಡಿಲ್ಲ. ಓಕೆ, ಅವ್ರು ತಗೊಂಡು ಏನು ವ್ಯಾಪ್ತಿಯಲ್ಲಿ ತೊಗೊಂಡಿದ್ದಾರೋ ಆ ವ್ಯಾಪ್ತಿಯಲ್ಲಿ ಮೈನಿಂಗೇ ಮಾಡಿಲ್ಲ. ಕರ್ನಾಟಕದಲ್ಲಿ ಮೈನಿಂಗ್ ಮಾಡಿರೋದು, ಕರ್ನಾಟಕದಲ್ಲಿ ಮೈನಿಂಗ್, ಆಂಧ್ರದಲ್ಲಿ ಪರ್ಮಿಟ್. ಓಕೆ, ಪರ್ಮಿಟ್ ಹಚ್ಚಿದ್ರೆ ಕಳಿಸಿದ್ದಾರೆ ಅಷ್ಟೇ. ಮೆಟೀರಿಯಲ್ ಹೋಗಿರೋದು ನಮ್ಮದು. ನಾವು ಎಷ್ಟು ಗೆಟ್ಟಾಗಿ ಎದಕ್ಕೆ ಮಾತಾಡಿದ್ವಿ ಅಂದರೆ, ನಾವು ಆ ಭಾಗದಲ್ಲಿ 3rd ಜನರೇಷನ್ ರೀ. ಅವ್ರು ತಗೊಂಡಂಥ ಪರವಾನಗಿ ಪ್ರದೇಶ ಕೂಡ ಹಿಂದೆ ನಮ್ಮ ಗ್ರ್ಯಾಂಡ್ ಫಾದರ್ ರಿಲೀಸೇನೆ ನೋಟಿಫೈ ಆಗಿ ಬಂದಿರೋದು. ಹಾಗಾಗಿ ಅಷ್ಟು ನಾವು ಗೆಟ್ಟಾಗಿ ಹೋರಾಟ ಮಾಡಿರೋದು, ಅವ್ರ ಅಕ್ರಮಗಳು ಅಂತ ಹೇಳ್ತಾ ಇರೋದು. ನಾನು ಅದನ್ನೇ ಚಾಲೆಂಜ್ ಮಾಡ್ತೀನಿ. ಎಂಟೈರ್ BJP ಪಾರ್ಟಿ ಡೆಲಿಗೇಷನ್ ಬಾ ಅಂತ ಹೇಳ್ರಿ ನೋಡೋಣ. ಆ ಭಾಗದಲ್ಲಿ 29 ಲಕ್ಷ ಟನ್ನು ಬಗ್ದಿದ್ರೆ ಎಷ್ಟು ಕುಣಿಗಳು ಬೀಳಬೇಕು, ಎಷ್ಟು ಬೆಂಚಸ್ ಫಾರ್ಮ್ ಆಗಬೇಕು. ನೀನು 29 ಲಕ್ಷ ಟನ್ನು ಐರನ್ ಓರ್ ಕಳಿಸಿ ಅಂದರೆ ಆ ಒಂದು ಪ್ರದೇಶದಲ್ಲಿ ಅದ್ರ 4 ಪಟ್ಟು ಮಣ್ಣು, ಡೆವಲಪ್ಮೆಂಟ್ ಮಣ್ಣು ಬೀಳಬೇಕು. ನೀವು ಲೆಕ್ಕ ಕ್ಯಾಲ್ಕುಲೇಷನ್ ಮಾಡಿರಿ. 29 ಲಕ್ಷ ಟನ್ನು ಐರನ್ ಓರ್ ತೆಗೆದಾನಂದರೆ 4 ಪಟ್ಟು ಡೆವಲಪ್ಮೆಂಟ್ ಆಗಬೇಕು. ಓಕೆ, ಅಂದರೆ ಎಷ್ಟು? 1 ಕೋಟಿ, ಸರಿಸುಮಾರು 1 ಕೋಟಿಯಷ್ಟು ಡಂಪ್ ಬಿದ್ದಿರಬೇಕು. 1 ಕೋಟಿಯಷ್ಟು ಡಂಪ್ ಬಿದ್ದಿರ್ಬೇಕಂದ್ರೆ ಆ ಏರಿಯಾದಲ್ಲಿ ಎಷ್ಟು ಎಕ್ಸ್ಟೆಂಟ್ ಮಣ್ಣು ತುಂಬಿರಬೇಕು, ವೇಸ್ಟ್ ಡಂಪು. ಹೌದು, ಯಾವುದೂ ನಡೆದಿಲ್ಲಲ್ರಿ ನಾನು ಹೇಳೋದು. ಅದಕ್ಕೋಸ್ಕರ ಗಂಭೀರವಾಗಿ ಚಿಂತನೆ ಮಾಡಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ತೊಗೋಬೇಕು ಇಮ್ಮಿಡಿಯೇಟ್. ನನ್ನ ಕೇಳಿದ್ರೆ ಈ ಮಟ್ಟಕ್ಕೆ ಅಲ್ಲಿ ಬಂದು ಇವತ್ತು ಸರಿಸುಮಾರು 7 ದಿವಸ ಆಗ್ತಾಯಿದೆ ಆರ್ಡ್ರ್ ಬಂದು. ಇಷ್ಟೊತ್ತಿಗೆ ಕಾಪೀಸ್ ಎಲ್ಲ ತರಿಸ್ಕೊಂಡು ಅವ್ರ ಮೇಲೆ FIR ಹಾಕಿ ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಒಳಪಟ್ರೇ ಒಂದು
ಲಾಜಿಕಲ್ ಎಂಡಿಗೆ ಬರೋದು ಇದು. ಇಲ್ಲ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ಇವರು ಹಿಂಗೆ ತೊಗೊಂಡು ಬರ್ತಾರ, ನಾಳೆ ತಾವು ಹೇಳಿದ್ರಲ್ಲ ಅಪೀಲ್ಗೆ ಹೋಗ್ತಾರ, ಅಪೀಲ್ನಲ್ಲಿ ಏನೋ ತೊಗೊಂಬರ್ತಾರ, ಇನ್ನೊಂದು FIR ಬಿದ್ದು ಇದಾದ್ರಿಗಿನ ಅಲ್ಲಿಗೆ ಒಂದು ಗೋಡೆ ಬಿದ್ದಂಗೆ ಬೀಳ್ತೈತೆ. ಓಕೆ, ನನ್ನ ಪ್ರಶ್ನೆ ಕೂಡ ಅದೇ ಆಗಿತ್ತು. ಇವಾಗ ಜೈಲು ಶಿಕ್ಷೆ ಏನೋ ಆಗ್ಬಿಟ್ಟಿದೆ, ಆದರೆ ಅವರು ಮತ್ತೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕ್ಕೆ ಅವರು ವಕೀಲರೆಲ್ಲ ತಯಾರಿ ಮಾಡ್ಕೋತಿದ್ದಾರೆ, ಅವರು ಹೇಳಿದ್ರು ಕೂಡ ಮಾಧ್ಯಮಗಳ ಮುಂದೆ. ಸೊ ಈ ರೀತಿ ಇರಬೇಕಾದ್ರೆ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಶಿಕ್ಷೆಯಿಂದ ಪಾರಾಗೋ ಸಾಧ್ಯತೆಗಳಿರುತ್ತಾ ಹೇಗೆ? ಅದನ್ನೇ ಹೇಳ್ತಾ ಶಿಕ್ಷೆಯಿಂದ ಪಾರಾಗೋ ಚಾನ್ಸ್ ಇಲ್ಲ. ನಮ್ಮ ಸಾಹೇಬ್ರು ಸಂತೋಷ್ ಹೆಗ್ಡೆ ಸಾಹೇಬ್ರು ಹೇಳಿದ್ರಲ್ಲ, ಈ ಕಾನೂನು ವ್ಯಾಪ್ತಿ ದೊಡ್ಡದು, ಈ ವ್ಯಾಪ್ತಿಯಲ್ಲಿ ಎಲ್ಲೋ ಒಂದು ಕಡೆಗೆ ಈ ಜಡ್ಜ್ಮೆಂಟ್ಗೆ ಅವ್ರಿಗೇನು ಸ್ಟೇ ಸಿಗಬೇಕಂದ್ರೆ ಜಡ್ಜ್ಮೆಂಟ್ ಮೇಲೆ ಸ್ಟೇ ಸಿಗಬೇಕು. ನನ್ನ ಅಭಿಪ್ರಾಯದಲ್ಲಿ ಮೆರಿಟ್ಸ್ ಮೇಲೆ ಜಡ್ಜ್ಮೆಂಟ್ ಕೊಟ್ಟಿರೋದು, ಈ ಮೆರಿಟ್ಸ್ ಮೇಲೆ ಅಷ್ಟು ಜಡ್ಜ್ಮೆಂಟ್ ಮೇಲೆ ಅಷ್ಟು ಈಸಿಯಾಗಿ ಸ್ಟೇ ಅಂದರೆ ಈ ಜಡ್ಜ್ಮೆಂಟ್ಗೆ ಸ್ಟೇ ಸಿಕ್ಕರೆ ಅವ್ರಿಗೆ ರಿಲೀಫ್ ಸಿಗೋದು, ಅಷ್ಟು ಈಸಿ ಇಲ್ಲ. ಮತ್ತು CBIದವ್ರು ಕೂಡ ಮೊನ್ನೆ ಒಂದು ಇಂಟರ್ವ್ಯೂ ನೋಡಿದೆ, JD ಲಕ್ಷ್ಮೀನಾರಾಯಣ ಅವರು ಒಂದು ಇಂಟರ್ವ್ಯೂ, ಅವರು ಏನು ಹೇಳಿದ್ರು, ನಮ್ಮ CBI ಅಧಿಕಾರಿಗಳು ಅವರು ಏನು ಲೈಫ್ ಇಂಪ್ರಿಸ್ಮೆಂಟ್ ಸೆಕ್ಷನ್ ಇಲ್ಲ 499, ಈ ಒಂದು ನ್ಯಾಯಾಲಯದಲ್ಲಿ ಇನ್ನು 499 ಇಂಪ್ಲಿಮೆಂಟೇಷನ್ ಆಗಿಲ್ಲ. ಇನ್ನು ಕೆಲವು ಅಧಿಕಾರಿಗಳನ್ನ ಏನು ಈ ಪ್ರಕರಣದಿಂದ ಕೈ ಬಿಟ್ಟಾರಲ್ಲ, ಇಬ್ಬರು ಅಧಿಕಾರಿಗಳನ್ನ, ಸಬಿತಾ ಇಂದ ರೆಡ್ಡಿ, ಇನ್ನೊಬ್ಬ ಕೃಪಾನಂದಮ್ ಅಂತ ಹೇಳಿ, ಅವರಿಬ್ಬರನ್ನ ಇದ್ರನ್ನ ಅಪೀಲ್ಗೆ ಹೋಗಿ ಇವರು ಮಾಡ್ಬೋದು CBIದವರು ಅಂತ ಹೇಳ್ತಾ ಇದ್ರು ಆ ಕಾನೂನು ಚೌಕಟ್ಟಲ್ಲಿ. ನನ್ನ ಅಭಿಪ್ರಾಯದಲ್ಲಿ ಇವ್ರಿಗಿರೋ ಜಡ್ಜ್ಮೆಂಟು ಈ ಮೆರಿಟ್ಸ್ ಮೇಲೆ ಕೊಟ್ಟಂಥ ಪ್ರಕರಣ ಇವ್ರಿಗೆ ಅಷ್ಟು ಸುಲಭವಾಗಿ ಸರಳವಾಗಿ ಸಿಗೋದಿಲ್ಲ ಎಂಬುದು ನಮಗೆ ನಂಬಿಕೆ ಇದೆ. ಆದರೂ ಕೂಡ ನಮ್ಮ ಸರ್ಕಾರ ಇದು ಮೆಟೀರಿಯಲ್ ಹೋಗಿದ್ದು ನಮ್ಮ ರಾಜ್ಯದ ಸಂಪತ್ತು, ಇವರು ಕೂಡ ರಿಕವರಿ ಆ್ಯಕ್ಟ್ಗೆ ಹೋಗಬೇಕು ರಾಜ್ಯ ಸರ್ಕಾರ. ಅದು ಹೋದ್ರೆಗಿನ ಜನಾರ್ದನ್ ರೆಡ್ಡಿಗೆ ಗೋಡೆ ಬಿದ್ದಂಗೆ ಬೀಳ್ತೈತೆ. ಸರ್, ನಾನು ಸಂತೋಷ್ ಹೆಗ್ಡೆ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಒಂದು ಮಾತು ಹೇಳಿದ್ರು, ಯಾವ್ಯಾವ ರೀತಿ ಅಕ್ರಮ ಮಾಡ್ತಿದ್ರು ಸರ್ ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಅಕ್ರಮಗಳು ಬೇರೆ ಬೇರೆ ವಿಧಗಳಲ್ಲಿ ನಡೀತಾ ಇತ್ತು, ಬರೀ ಎಸ್ಕಿವೇಷನ್ನಲ್ಲಿ ಅಕ್ರಮ ಮಾತ್ರ ಅಲ್ಲ, ಲಾರಿಗಳಲ್ಲಿ ತುಂಬ ಕಳಿಸ್ಬೇಕಾದ್ರೆ 6 ವೀಲರ್ ಲಾರಿ ಇದ್ದರೆ ಅದಕ್ಕೆ 4.25 ಟನ್ ಹಾಕಬೇಕು ಅಂತ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ, ಅಲ್ಲಿ 10 ಟನ್ ಹಾಕಿ ಕಳಿಸ್ತಾ ಇದ್ರು, ರಾಯಲ್ಟಿ ಕಟ್ತಾ ಇರಲಿಲ್ಲ, ರಾಯಲ್ಟಿ ಕಟ್ಟಿದರೆ ಎಕ್ಸೆಸ್ಸು ಎಸ್ಕಿವೇಟ್ ಮಾಡಿದ್ದು ಗೊತ್ತಾಗ್ತಿತ್ತು ಅನ್ನೋ ಕಾರಣಕ್ಕೆ ರಾಯಲ್ಟಿ ಕಟ್ತಾ ಇರಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಅವರು. ಈ ಥರದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ್ದಿದೆಯಾ ಸರ್? ಅಲ್ಲ, 6 ವೀಲರ್ಗೆ ಆ್ಯಕ್ಚುಲು 9.5 ಟನ್ 10 ಟನ್ಸ್ ಒಳಗೆ ಅದು ಕೆಪಾಸಿಟಿ, 6 ವೀಲರ್ ಕೆಪಾಸಿಟಿ. 16 ವೀಲರ್ ಕೆಪಾಸಿಟಿ ಈಸ್ 16 ಟನ್ನು 16.5 ಟನ್ ಲಿಮಿಟ್ ಇರೋದು, ಲಿಮಿಟ್ ಟನ್ನೇಜು. ಓವರ್ಲೋಡು ಅಂತೂ ಹೋಗ್ತಾ ಇತ್ತು. ಅಂದರೆ ಏನು, 10 ಟನ್ನು ಕಳಿಸಿದಾಗ ಎತ್ತರ 18 ಟನ್ನು ಓರ್ಕೊಂಡು ಹೋಗ್ತಿದ್ದ, ಅವನು 16 ಟನ್ನು ಓರೋನು 20-30 ಟನ್ನು ಓರ್ತಾ ಇದ್ದ. ಇವೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಡೀತಾ ಇತ್ತು. ಇವು ರಾಜಕಾರಣಿಗಳು ಮೈನಿಂಗ್ಗಳು ಯಾರು ಚೆಕ್ ಮಾಡ್ತಿದ್ದಿಲ್ಲ, ಅದೇ ಸಾಮಾನ್ಯರು ಮೈನ್ಸ್ ಆದ್ರೆಗಿನ ಅಧಿಕಾರಿಗಳು ಚೆಕ್ ಮಾಡ್ತಾಯಿದ್ರು ಅವತ್ತಿನ ದಿವಸ. ಇವ್ರದ್ದು ಎಕ್ಸಾಮ್ಷನ್ ಅಲ್ಲ, ಪೊಲಿಟಿಷಿಯನ್ಸ್ ಲಾರಿ ಬಂದಾವಂದರೆ ಇದು ಜನಾರ್ದನ್ ರೆಡ್ಡಿ ಕಂಪ್ನಿ ಲಾರಿ ಅಂದರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಇದ್ದಂಗೆ ಹಂಗಿತ್ತ. ಹೌದೌದು, ವಾತಾವರಣ ಇತ್ತು. ನಾನು ರೇಪ್ ಆಫ್ ಬಳ್ಳಾರಿ ಅಂತೇಳಿ ವೀಕ್ ಮ್ಯಾಗ್ಝಿನ್ ಒಂದು ವರದಿ ಮಾಡ್ತಾರೆ ನೋಡಿ, ಅದೇ ವಿಷಯನ ಮಾಡಿರೋದು ವೀಕ್ ಮ್ಯಾಗ್ಝಿನ್. ವೀಕ್ ಮ್ಯಾಗ್ಝಿನಲ್ಲಿ 2000 ಒಳ್ಳೆ ಸಿನಿಮಾ ಶೈಲಿಯಲ್ಲಿ ಹೇಳ್ತಾ ಇದ್ದಾರೆ, ನಾವು ಜನಾರ್ದನ್ ರೆಡ್ಡಿ ಕಡೆ ಅವರು. ಹೌದು, OMC ಅಷ್ಟೇ ಬ್ರ್ಯಾಂಡ್. OMC ಅಂದರೆ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಅಲಿಖಾನು ಎಲ್ಲವೂ ಅಲಿಖಾನೇ ಮೇಂಟೈನ್ ಮಾಡ್ತಾ ಇದ್ದಿದ್ದು. ಅಲಿಖಾನ್ ಮತ್ತು ಸುರೇಶ್ ಬಾಬು ಅವ್ರು ಮೇಂಟೈನ್ ಮಾಡ್ತಾಯಿದ್ರು, ಶಾಸಕರಿದ್ದರು, ಅವರೆಲ್ಲ ನಿಯರ್ ಆ್ಯಂಡ್ ಡಿಯರ್ ಆಗಿದ್ದರು ಆ ಪೀರಿಯಡ್ನಲ್ಲಿ. ಅವರೆಲ್ಲ ಮಾಡಿದ್ದಾರೆ, ಇಲ್ಲ ಅಂಬಕ್ಕಿಲ್ಲ. ಸಿಸ್ಟಮ್ ಬ್ರೇಕ್ ಡೌನ್ ಆದಾಗ ಇವೆಲ್ಲ ನಡೆಯೋದು. ನಾನು ಹೇಳೋದು, ತಪ್ಪು ನಡೆದಿದೆ ಅಂದರೆ ಯಾರು ತಪ್ಪದು? ಸಿಸ್ಟಮ್ದು. ಸಿಸ್ಟಮ್ ಅಂದರೆ ಒಂದು ಇಡೀ ವ್ಯವಸ್ಥೆ ಕಣ್ತಪ್ಪಿಸಿ ನಡೆಯೋಕ್ಕಾಗಲ್ವಲ್ಲ. ಸಿಸ್ಟಮ್ ಬ್ರೇಕ್ ಡೌನ್ ಅಂತ ಹೇಳಿದೆ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಸಿಸ್ಟಮ್ ಬ್ರೇಕ್ ಡೌನ್. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯ ಅಂದರೆ ಅದಕ್ಕೆ ಸಿಸ್ಟಮ್ ಬ್ರೇಕ್ ಡೌನ್. ಸಿಸ್ಟಮ್ಮು ಅವ್ರ ಪರವಾಗಿ ಕೆಲಸ ಮಾಡಿದೆ. ಸಿಸ್ಟಮ್ ಅವ್ರ ಪರವಾಗಿ ಕೆಲಸ ಮಾಡಿದಾಗ ಎಲ್ಲವೂ ಅಕ್ರಮಗಳು ಆಗೋದು. ನಾನು ಇವತ್ತು ನೋಡಿ, ಸರ್ವೋಚ್ಚ ನ್ಯಾಯಾಲಯ ಆದೇಶ ಮೇರೆಗೆ ಏನು ನಡೀತಾ ಇದಾವಲ್ಲ, ಇವತ್ತು ಎಲ್ಲವೂ ಕಾನೂನು ಪ್ರಕಾರ ತೂಕ ಎಷ್ಟಿರ್ತದೋ, ಪರ್ಮಿಟ್ ಎಷ್ಟಿರ್ತದೋ ಆ ತೂಕ ಇದಕ್ಕೆಲ್ಲ ತಾಳೆ ಆಗಿ ಹೋಗ್ತಾ ಇದೆ. ಇವತ್ತು ಸಿಸ್ಟಮ್ಮು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮೇರೆಗೆ ನಡೀತಾ ಇದೆ. ಅವತ್ತಿನ ಸಿಸ್ಟಮು ಜನಾರ್ದನ್ ರೆಡ್ಡಿ ಆದೇಶ ಮೇಲೆ ನಡೀತಾ ಇತ್ತು. ಸರ್, ಈ ಚೈನಾ ಬೂಮು ಅಂತ ಏನು ಹೇಳಿದ್ರಿ, ಒಂದು 2002ನೇ ಇಸ್ವಿವರೆಗೂ ಏನಾದರೂ ಇದು ಶುರುವಾಯ್ತಾ? ಅಲ್ಲಿಂದ ಒಂದು ಇದು ಅಕ್ರಮ ಗಣಿಗಾರಿಕೆಯ ಹಗರಣ ಹೊರಗೆ ಬೀಳೋರ್ಗು ಅಂದರೆ 2011-12 ಅನ್ಸುತ್ತಲ್ವ. ಸೊ ಆ ಒಂದು ದಶಕದ ಒಳಗಡೆ, ಒಂದು ಡೆಕೇಡ್ ಒಳಗಡೆ ಎಷ್ಟು ಟನ್ ಅದಿರು ಅಕ್ರಮವಾಗಿ ಇವರು ಗಣಿಗಾರಿಕೆ ಮಾಡಿದ್ರು, ಒಂದೇನಾದರೂ ಅಂದಾಜು ಇದೆಯಾ ಸರ್? ಅದಕ್ಕೆ ನಾನು ಲಕ್ಷಾಂತರ ಟನ್ ಅಂತ ಹೇಳ್ತಾ ಇದ್ದೀನಿ.
ನಾನು ಅದಕ್ಕೂ ಹೇಳೋದು ಇವತ್ತು CBI ಇದರಲ್ಲಿ ಈ ಮೈನ್ಸಿಂದ ಮಾತ್ರ ಬಂದಿದೆ. ಹೌದು, ಇನ್ನು ಅದೊಂದೇ ಮೈನ್ಸ್ ಅಲ್ವಲ್ಲ ಇದ್ದಿದ್ದು. ಅದಲ್ಲ, ಅದನ್ನೇ ಹೇಳೋದು. ಬೆಂಗಳೂರಿನ CBI ನ್ಯಾಯಾಲಯ, ನಮ್ಮ ಕರ್ನಾಟಕ SIT ಇಷ್ಟು ಪ್ರಕರಣಗಳಲ್ಲಿ ಎಷ್ಟು ಟನ್ ಹೋಗಿದೆ ಎಂಬುದು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೋಸ್ಕರ ಲೋಕಾಯುಕ್ತರ ವರದಿಯಲ್ಲಿ ಸ್ಪಷ್ಟವಾಗಿ ಎಷ್ಟು 1,40,00,000 ಏನೋ ಇದು ನಮ್ಮ HK ಪಾಟೀಲ್ರ ಒಂದು ಸಬ್ ಕ್ಯಾಬಿನೆಟ್ ಕಮಿಟಿ ಅದಕ್ಕೆ ಕೊಟ್ಟಿದ್ದ ವರದಿ ಪ್ರಕಾರ 1,43,000 ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದ್ದು ಗಣಿಗಾರಿಕೆಯಲ್ಲಿ ಅಂತ. ಅದೇ ಸರ್, ನಾನು ಅಷ್ಟು ಮೆಟೀರಿಯಲ್ ಅಲ್ಲ, ಅಷ್ಟು ರೊಕ್ಕ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ HK ಪಾಟೀಲ್. ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಇಲ್ಲಿ? ಇನ್ಯಾಕ್ಷನ್ ಇದೆ ಸರ್. ನಾನು ಹೇಳ್ತಾ ಇದ್ದೆ ನೋಡಿರಿ, ಇವತ್ತು ಅಪೋಸಿಷನ್ ಪಾರ್ಟಿ ರೂಲಿಂಗ್ ಪಾರ್ಟಿ ತಪ್ಪನ್ನು ಅಪೋಸಿಷನ್ ಪಾರ್ಟಿ ಅವತ್ತು ಎತ್ತಿ ಹಿಡಿದು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರ ಬಂದ ಮೇಲೆ ಏನು ಮಾಡ್ತಾರೆ? ಏನು ಮಾಡ್ತಾರೆ? ಇದು ಪೊಲಿಟಿಕಲ್ ಇದರಲ್ಲಿ ಸುಳಿಯಲ್ಲಿ ಸಿಕ್ಕೊಂಡಿದೆ. ಈ ಪೊಲಿಟಿಕಲ್ ಅಂಬರದಲ್ಲಿ ಎಲ್ಲರಿಗೂ ಎಕ್ಸಾಮ್ಷನ್ ಇದೆ ಸರ್. ಎಸ್ ಸರ್. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ ಬಳ್ಳಾರಿಯ ಮೈನಿಂಗ್ ಮಾಫಿಯಾದ ಬಗ್ಗೆ, ಜನಾರ್ದನ್ ರೆಡ್ಡಿ ಕಾನ್ಸ್ಟೇಬಲ್ ಮಕ್ಕಳಾಗಿದ್ದಂತಹವರು ಪ್ರಭಾವಿ ಗಣಿದಣಿಗಳಾಗಿದ್ದ ಹೇಗೆ ಅನ್ನೋದ್ರ ಬಗ್ಗೆ, ಒಟ್ಟಾರೆ ಓಬಳಾಪುರಂ ಕಂಪನಿಯ ಇಲ್ಲಿಗಲ್ ಮೈನಿಂಗ್ ಕೇಸ್ ಬಗ್ಗೆ ತಾವು ಪ್ರಮುಖ ಸಾಕ್ಷಿದಾರರಾಗಿ ಮತ್ತು ಪ್ರತ್ಯಕ್ಷದರ್ಶಿಯಾಗಿ ಎಲ್ಲವನ್ನೂ ನಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದಕ್ಕೆ ಮತ್ತು ನಮ್ಮ ವೀಕ್ಷಕರಿಗೆ ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.